ಎಲ್ರಿಗೂ ನಮಸ್ಕಾರ. ನಾವು ಕಡ್ಡಾಯ ಕನ್ನಡ ಪತ್ರಿಕೆ ಇದು ಯಾವುದು VAOದು ಈ ಒಂದು ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇದು ಪಾರ್ಟ್ 3. ಪಾರ್ಟ್ 2 ಪಾರ್ಟ್ 1 ಆಲ್ರೆಡಿ ಕ್ಲಾಸ್ ಆಗಿದೆ. ಪ್ಲೇ ಲಿಸ್ಟಲ್ಲಿದೆ, ನೋಡಿಕೊಂಡು ಈ ಕ್ಲಾಸಿಗೆ ಬಂದರೆ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ನೋಡಿ, ಆಲ್ರೆಡಿ ಕ್ವಶನ್ ಸಾಲ್ವ್ ಆಗಿದೆ. ಇವತ್ತು ಇಲ್ಲಿವರೆಗೂ ಅಲ್ಲೇ 32 ಕ್ವಶನ್ ಆಗಿದೆ. 32 ಕ್ವಶನ್ನು ಸಾಲ್ವ್ ಮಾಡಿದ್ದೀವಿ. 33ನೇ ಕ್ವಶನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೊಂದು ಕ್ವಿಕ್ ಇಂಟ್ರೊಡಕ್ಷನು. ಗ್ರೂಪ್ ಸಿ ಮತ್ತು ಇವಾಗ ಲೇಬರ್ ಇನ್ಸ್ಪೆಕ್ಟರ್ ವರ್ಕ್ ಮಾಡ್ತಾ ಇರೋದು. ಈಗಾಗಲೇ ನಾವು ಇತಿಹಾಸನ ಸ್ಟಾರ್ಟ್ ಮಾಡಿದ್ದೀವಿ, ಹೌದಾ? KA ನಡೆಸಿರ್ತಕ್ಕಂಥ ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಇತಿಹಾಸ ರಿಲೇಟೆಡ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ಸಾಮಾನ್ಯ ಕನ್ನಡ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಇವೆರಡು ಪ್ಲೇ ಲಿಸ್ಟು ನಿಮಗೆ ಸಿಗ್ತದೆ ಮಾಹಿತಿ, ಹೌದಾ? ಮುಂದೆ ಬರ್ತಕ್ಕಂಥ VAO ಆಗ್ಬೋದು, KEA ಮತ್ತು KPSC ನಡೆಸ್ತಕ್ಕಂಥ ಜನರಲ್ ಕನ್ನಡ ಮತ್ತು GS ರಿಲೇಟೆಡ್ ಎಲ್ಲ ಕವರ್ ಆಗ್ತದೆ. ಈ ವಾಕ್ಯಗಳ ಜೊತೆ ಸಾಲ್ವ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಕ್ಲಾಸಿಗೆ ಬರೋಣ. 32 ಕ್ವಶನ್ ಆಗಿದೆ. ಈಗ 33ನೇದು. ಥ ದ ದ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕ್ವಶನ್. ಇಲ್ಲೊಂದು ಕ್ವಶನ್ ಯಾಕೆ ಆ್ಯಡ್ ಮಾಡಿದ್ದೀನಿ, ಇದು ನಾನು ಈ ಒಂದು ಚಾನಲಲ್ಲೇ ಸಾಲ್ವ್ ಮಾಡಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಪೇಪರ್, ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆ VAOನೇ ಅದು ಕೂಡ. ಇದು ಯಾವುದೋ ಕಮ್ಯುನಿಕೇಷನ್ ಸಂವಹನ ಪತ್ರಿಕೆ 2, ಸಂವಹನ ಪತ್ರಿಕೆ ಅಥವಾ ಪತ್ರಿಕೆ 2, ಅದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಈ ಒಂದು ಚಾನಲಲ್ಲಿ ಸಾಲ್ವ್ ಮಾಡಿರ್ತಕ್ಕಂಥ 2ನೇ ಪೇಪರಲ್ಲಿ ಬಂದಿರತಕ್ಕಂಥ 2ನೇ ಪ್ರಶ್ನೆ. ಹಾಗಾಗಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಆ್ಯಡ್ ಮಾಡಿದ್ದೀನಿ? ಕ್ವಶನ್ನು ರಿಪೀಟ್ ಆಗ್ತಾ ಇದ್ದಾವೆ, ಹೌದಾ? ಥೀಮ್ ಸೇಮ್ ಇದೆ, ಕ್ವಶನ್ ಮಾತ್ರ ಸ್ವಲ್ಪ ವೇರಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಲಿಕ್ಕೋಸ್ಕರ. ಇದಕ್ಕೆ ಉತ್ತರ ಗೊತ್ತಿದ್ರೆ ನೀವು ಇದಕ್ಕೆ ಉತ್ತರ ಮಾಡ್ಕೊಂಡು ಹೋಗ್ಬೋದು. ಯಾವುದ್ರ ಮೇಲೆ ಕೇಳಿರೋ ಕ್ವಶನ್ ಇದು? ಅಕ್ಷರ ಪ್ರಕರಣ ಅಥವಾ ವರ್ಣಮಾಲೆ ಮೇಲೆ ಕ್ವಶನ್ ಆಗ್ತಾ ಇದೆ. ಸ್ವರ, ವ್ಯಂಜನ, ಅನುಸ್ವರ, ವಿಸರ್ಗ ಅದರ ಮೇಲೆ ಕೇಳ್ತಕ್ಕಂಥ ಕ್ವಶನ್ನು ಈಗ ಬರ್ತಾ ಇಲ್ಲ. ಈಗ ಬರ್ತಾ ಇರ್ತಕ್ಕಂಥವು ಈ ಥರ ಕ್ವಶನ್. ಅಂದರೆ ಅಕ್ಷರಗಳು ಯಾವ ಒಂದು, ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಮಗೆ ಫಸ್ಟ್ ಕ್ಲಾಸಲ್ಲಿ, ನೀಟಾಗಿ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಕ್ಲಾಸ್ ನೋಡಿ ನಿಮಗೆ ಕ್ಲಿಯರ್ ಮಾಹಿತಿ ಸಿಗುತ್ತೆ. ಅಕ್ಷರಗಳು ಉಗಮ ಆಗ್ತಕ್ಕಂಥ ಜಾಗ, ಹೌದಾ? ಅದ್ರ ಬೇಸ್ ಮೇಲೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಇದು. ಈಗ ಬರೋಣ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನಮಗೆ ಈ ಕ್ವಶನ್ನು ನಾವು ಇದೇ ಬೇಸ್ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಇದು, ಹೌದಾ? ಥ ದ ಧ ನ ಜೊತೆಗೆ ಲ ಸ ಸೇರ್ಕೋತವೆ. ಯಾವುದಿದು? ದಂತ್ಯ, ಹೌದಾ? ಈ ಕಾನ್ಸೆಪ್ಟ್ ನಮಗೆ ಗೊತ್ತಿದ್ರೆ ಈ ಕ್ವಶನ್ ಆನ್ಸರ್ ಮಾಡ್ಬೋದು. ಈ ಕಾನ್ಸೆಪ್ಟ್ ಎಲ್ಲಿದೆ? ಈ ಒಂದು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡುವಾಗ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅಥವಾ ನಿಮಗೆ ಕನ್ನಡ ವ್ಯಾಕರಣ ದರ್ಪಣ ಈ ಬುಕ್ಕನ್ನು ಮೊದಲನೇ ಪಾಠದಲ್ಲೇ ವ್ಯಾಕರಣ ದರ್ಪಣ ಮೊದಲನೇ ಚಾಪ್ಟ್ರಲ್ಲೇ ಇದ್ರ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರೆ. ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಬೋದು, ಹೌದಾ? ಲ ಒಂದು ಬರುತ್ತೆ, ಸ ಒಂದು ಬರುತ್ತೆ. ಯಾಕೆ? ದಂತ್ಯ ವರ್ಣಗಳು. ಲ ಸ ಎಲ್ಲಿದೆ ಅಂದರೆ ಬಿ ಮತ್ತು ಡಿ ಬರಬೇಕು. ಎ ಇದೆ ಆಗಲ್ಲ, ಸಿ ಇದೆ ಆಗಲ್ಲ, ಓಕೆ, ಎ ಸಿ ಆಗಲ್ಲ, ಬಿ ಮತ್ತು ಡಿ ಇದು ಉತ್ತರ. ಕ್ಲಿಯರ್ ಆಯಿತಾ? ಯಾವುದ್ರ ಬೇಸ್ ಮೇಲೆ ಕೊಟ್ಟಿದ್ದಾರೆ, ಹೇಗೆ ಸಾಲ್ವ್ ಮಾಡಬೇಕು, ಕ್ಲಿಯರ್ ಆಯಿತು ಅಂದ್ಕೊತೀನಿ. ಅದೇ ಥರ ಇವನ್ನೆಲ್ಲ ಒಂದ್ಸರಿ ನೋಡ್ಕೊಳ್ಳಿ. ತಾಲವ್ಯ ಅಂದ್ರೆ ಅಕ್ಷರ ಯಾವುದು? ಕಂಠ್ಯ, ಓಷ್ಠ್ಯ, ಮೂರ್ಧನ್ಯ, ಕಂಠತಾಲು, ಕಂಠೋಷ್ಠ್ಯ, ದಂತೋಷ್ಠ್ಯ ಇವೆಲ್ಲ ಬರ್ತವೆ. ಅದನ್ನು ನಿಮಗೆ ಈ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ, ಅಥವಾ ಈ ಬುಕ್ಕಲ್ಲಿ ಕೂಡ ನೀವು ಓದ್ಕೋಬೋದು. ನೆಕ್ಸ್ಟು, ಓಕೆ, ಇದು PQRS ಪದಗಳ ಜೋಡಣೆ, ವಾಕ್ಯಗಳ ಜೋಡಣೆಯನ್ನು ಕೇಳ್ತಾರೆ, ಪದಗಳ ಜೋಡಣೆ ಕೂಡ ಕೇಳ್ತಾರೆ. ಇಲ್ಲೇನು ಕೊಟ್ಟಿದ್ದಾರೆ? ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ, ಹೌದಾ? ಇದೇ ಥರ PQRS ಒಂದು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ, ನೀವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡ್ಬೋದು.
ಒಂದು ವಾಕ್ಯದ ಸ್ಟ್ರಕ್ಚರ್ ಗೊತ್ತಿದ್ರೆ ಅಂದಾಜು ಮಾಡ್ಬೋದು. ವಾಕ್ಯದ ಕ್ರಮ ಒಂದು ಗೊತ್ತಿರಬೇಕು, ಕರ್ತೃಕರ್ಮ ಕ್ರಿಯಾಪದ ಬರುತ್ತೆ ಅಂತ, ಅಥವಾ ಡೈರೆಕ್ಟು ಸ್ಟೇಟ್ಮೆಂಟ್ ಥ್ರೂನೇ ಹೋಗ್ಬಿಡ್ಬೋದು ನಾವು, ಹಂಗಿದ್ರು ಕೂಡ ಮಾಡ್ಬೋದು. ಈಗ ನಾವು ಆಪ್ಷನ್ ಥ್ರೂನೇ ಹೋಗೋಣ. ಪಿ ಕ್ಯೂ. ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ರಚನಾತ್ಮಕವಾಗಿ ಖಂಡಿತ ಸಾಧ್ಯವಾಗುತ್ತದೆ. ಖಂಡಿತ ಸಾಧ್ಯವಾಗುತ್ತದೆ ಕರೆಕ್ಟು, ಬಟ್ ಪಿ ಕ್ಯೂ ಯೋಚಿಸಿ ಕಷ್ಟಪಟ್ಟು ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಹೌದಾ? ಓಕೆ, ಹೋಲ್ಡಲ್ಲಿಡಿ. ನೆಕ್ಸ್ಟು ವಿ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ ಯೋಚಿಸಿ ಕಷ್ಟಪಟ್ಟು ಇಲ್ಲಿ ಬರ್ತಾ ಇಲ್ಲ. ಹೌದಾ? ನೆಕ್ಸ್ಟ್ ಎಸ್ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ. ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಸ್ವಲ್ಪ ಮೀನಿಂಗ್ಫುಲ್ ಇದೆ. ನೆಕ್ಸ್ಟ್ ಕ್ಯೂ ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ ಖಂಡಿತ ಎಲ್ಲವೂ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಹೌದಾ? ಈ ಥರ ಮಾಡ್ಕೊಂಡಾಗ ಒಂದು ಅಥವಾ ಎರಡು ಆಪ್ಷನ್ಸ್ಗಳು ಡೈರೆಕ್ಟಾಗಿ ಎಲಿಮಿನೇಟ್ ಆಗ್ತವೆ. ಒಂದು ಅಥವಾ ಎರಡರಲ್ಲಿ ಡೌಟ್ ಬರುತ್ತೆ, ಅಂಥವೇನು ಮಾಡಬೇಕು, ಬರ್ಕೊಂಬಿಡ್ಬೇಕು. ಅಥವಾ ಕರ್ತೃ ಕರ್ಮ ಕ್ರಿಯಾಪದ, ಇದು ಒಂದು ಜನರಲ್ ಫಾರ್ಮುಲಾ. ಇದು ಎಲ್ಲದಕ್ಕೂ ಅಪ್ಲೈ ಆಗಲ್ಲ, ಬಟ್ ಸ್ವಲ್ಪ ಗೆಸ್ ಮಾಡ್ಬೋದು. ಈ ಸ್ಟೇಟ್ಮೆಂಟಿಗೆ ಬನ್ನಿ, ಇದು ಕ್ಲೋಸ್ ಅನಿಸ್ತಾ ಇದೆ. ಎಸ್ ಏನು ಹೇಳ್ತಿದ್ದಾರೆ? ರಚನಾತ್ಮಕವಾಗಿ ಯೋಚಿಸಿ. ಎಸ್ ಯೋಚಿಸ್ತಕ್ಕಂಥದ್ದನ್ನ ಯಾವ ರೀತಿ ಯೋಚಿಸ್ಬೇಕು ಅಂತ ಹೇಳ್ತಾ ಇದೆ, ಕರೆಕ್ಟ್ ಇದೆ. ರಚನಾತ್ಮಕವಾಗಿ ಯೋಚಿಸಿ, ಕ್ರಿಯಾ ವಿಶೇಷಣ. ಕ್ಯೂ ಯಾವ್ದು ಬರ್ತಾ ಇದೆ? ಕಷ್ಟಪಟ್ಟು ದುಡಿದರೆ. ಎಸ್ ದುಡಿಯೋದು ಯಾವ ಥರ? ಕಷ್ಟಪಟ್ಟು ದುಡಿದರೆ. 6 ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಎಸ್ ವಿ ಆದಮೇಲೆ ಯು ಬರಬೇಕು. ಹೌದಾ? ವಿ ಆದಮೇಲೆ ಯು ಬರಬೇಕು. ಇಲ್ಲೂ ಇದೆ, ಇಲ್ಲಿಲ್ಲ. ಅಲ್ಲ ಅಂತ ತೆಗಿಬೋದಾ? ಇಲ್ಲಿಲ್ಲ, ಇಲ್ಲೂ ಕೂಡ ತೆಗಿಬೋದು. ಸೊ ಅದನ್ನು ಗೆಸ್ ಮಾಡಿದ್ರು ಕೂಡ ಇವೆರಡು ಉಳ್ಕೋತೀವಿ. ಕರೆಕ್ಟ್ ಆನ್ಸರ್ ಬಂದು ಇದಾಗ್ತದೆ. ಇಲ್ಲಾಕಾಗಲ್ಲ, ಪಿ ಆದಮೇಲೆ ಕ್ಯೂ ಇದೆ. ಸೊ ಯೋಚಿಸಿ ಕಷ್ಟಪಟ್ಟು ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಇವೆರಡು. ರಚನಾತ್ಮಕವಾಗಿ ಯೋಚಿಸಬೇಕು, ಕಷ್ಟಪಟ್ಟು ದುಡಿಬೇಕು. ಕರೆಕ್ಟ್ ಆಯಿತಾ? ಇದು ಮ್ಯಾಚ್ ಆಗ್ತದೆ. ಸೊ ಈ ಥರದವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗ್ತದೆ. ಯಾಕಂದರೆ ಇವು ಎಕ್ಸಾಮ್ ಹಾಲಲ್ಲಿ ಎಲ್ರಿಗೂ ಹೊಸವೇ, ಯಾರೂ ಓದ್ಕೊಂಡು ಹೋಗಿರಲ್ಲ ಇವೇ ಬರ್ತವೆ ಅಂತ. ಬಟ್ ಅಲ್ಲಿ ಟೆಕ್ನಿಕಲ್ ನಾವು ಇಲ್ಲಿ ಜಾಸ್ತಿ ಸಾಲ್ವ್ ಮಾಡಿದರೆ ಎಕ್ಸಾಮಲ್ಲಿ ಈಸಿ ಆಗ್ತದೆ. ಇದನ್ನೆಲ್ಲ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಮತ್ತೊಂದು ಯಾವ್ದು ಟಾಪಿಕ್ ಇದು? ಸಮಾನಾರ್ಥಕ ಪದಗಳು. ಆ ಟಾಪಿಕ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಒಂದು ಕಡೆ ಪದ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅರ್ಥ ಕೊಟ್ಟಿದ್ದಾರೆ. ಪಟ್ಟಿ 1 ಪಟ್ಟಿ 2. ನನಗನ್ಕೋತೀನಿ ಇದು ಆಲ್ರೆಡಿ 3ನೇದು 4ನೇ ಪ್ರಶ್ನೆನೋ ಇದು. ಸಮಾನಾರ್ಥಕದ ಮೇಲೆ ಇದೇ ಪ್ಯಾಟರ್ನಲ್ಲೇ ಕೇಳಿದ್ದಾರೆ. 3ನೇದು ಹೊಂದಿಸಿ ಬರೆಯಿರೋ ರೂಪದಲ್ಲೇ ಕೇಳಿರ್ತಕ್ಕಂಥದ್ದು. ವೈ ಒಕ್ಕಲಿಕ್ಕು ಹೊಸೆ ಓವು. ಸ್ವಲ್ಪ ಡಿಫಿಕಲ್ಟು, ಕಠಿಣವಾಗಿದೆ ಪ್ರಶ್ನೆ. ಹೌದಾ? ಈ ಪದಗಳು ಹೆಚ್ಚು ಕಡಿಮೆ ಎಲ್ಲೂ ಕೇಳಿಲ್ಲ. ಸೊ ನೋಡ್ತಾ ಬರೋಣ. ವೈ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ವೈ ಅಂತ ಹೇಳ್ತೀವ. ಅಂದ್ರೇನು? ತೊಗೊಂಡೋಗು, ಸಾಕ್ಸು ಅಂತ. ಹೇಗಿಟ್ಟು ಇಲ್ಲಿದೆ ನೋಡೋಣ ಜಸ್ಟ್. ಒಕ್ಕಲಿಕ್ಕು ಅಂದರೆ ಒಕ್ಕಲೆಬ್ಸಿದ್ರು ಅಂತಾರೆ. ಹೌದಾ? ಅಂದರೆ ಅಸ್ತವ್ಯಸ್ತ, ಅಂದರೆ ಊರು ಬಿಡೋ ಥರ ಮಾಡಿದ್ರು, ಅಸ್ತವ್ಯಸ್ತ ಮಾಡಿದ್ರು ಅಂತ. ಸೊ ಸಾಗಿಸು, ಪ್ರೀತಿ, ಓಕೆ ಅದು ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಅರ್ಥ ಬಂದಿರೋದು ಕೊಲ್ಲು ಅಂತ ಕೊಟ್ಟಿದ್ದಾರೆ. ನೋಡೋಣ ನೆಕ್ಸ್ಟ್. ಓವು ಅಂದರೆ ರಕ್ಷಿಸು. ಓವು ಅಂದರೆ ರಕ್ಷಿಸು. ಡಿಗೆ 4 ಇಲ್ಲಿದೆ. ಹೊಸೆ ಅಂದರೆ ಪ್ರೀತಿ. ಹೊಸೆ ಅಂದರೆ ಪ್ರೀತಿ. ಸೊ ಒಕ್ಕಲಿಕ್ಕು ಅಂದರೆ ಎಸ್ ಕೊಲ್ಲು ಅನ್ನೋ ಅರ್ಥನೇ ಇದೆ. ಒಕ್ಕಲಿಕ್ಕು ಒಕ್ಕಲೆಬ್ಬಿಸಿದ್ರು ಅಂದರೆ ಅಸ್ತವ್ಯಸ್ತಗೊಳಿಸಿದ್ರು ಅಂತ. ಬಟ್ ಕೊಲ್ಲು ಅನ್ನೋದು ಸ್ವಲ್ಪ ಡೀಪ್ ಆಗ್ತದೆ. ಅದು ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಮಾಡ್ಬೋದು.
ಇದಕ್ಕೆ ಉತ್ತರ ಏನು? 4. ವೈ ಅಂದರೆ ಸಾಗಿಸು. ಪದಗಳ ಅರ್ಥ ಎಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಒಕ್ಕಲಿಕ್ಕು ಅಂದರೆ ಅಸ್ತವ್ಯಸ್ತಗೊಳಿಸು. ಅಸ್ತವ್ಯಸ್ತ. ಸೊ ಬಡಿ, ಹೊಡಿ. ಇಲ್ಲಿ ಕೊಟ್ಟಿರೋದ್ರಿಂದ ಕೊಲ್ಲು ಕೂಡ ಸೇರ್ಕೊಳ್ಳುತ್ತೆ. ಹೊಸೆ ಅಂದರೆ ತೆಲುಗಲ್ಲಿ ಬಳಸ್ತಾರೆ ಅನ್ಸುತ್ತೆ ಹೊಸೆ ಅಂತ. ಓಕೆ, ಪ್ರೀತಿ, ಸೊ ಮೆಚ್ಚುಗೆ, ಈ ಥರ ಎಲ್ಲ ಬರ್ತವೆ. ಓವು ಅಂದರೆ ಇದನ್ನು ನೆನ್ಪಿಟ್ಕೊಳ್ಳಿ, ಸಂರಕ್ಷಿಸು, ರಕ್ಷಣೆ ಅಂತ ಅರ್ಥ ಇದಕ್ಕೆ. ಸೊ ಈ ಹಿಂದೆ ಆಲ್ರೆಡಿ 2 ಇದೇ ಪ್ಯಾಟರ್ನಲ್ಲೇ ಕ್ವಶನ್ ಆಗಿದೆ. ಸೊ ಅಲ್ಲಿ 8, ಇಲ್ಲಿ 4. ಸೊ 12 ಪದಗಳ ಅರ್ಥ ಈ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿವರೆಗೂ ಸಾಲ್ವ್ ಮಾಡಿರೋದ್ರಲ್ಲಿ ನಿಮಗೆ ಸಿಗ್ತಾ ಇದೆ. ಇದಕ್ಕೆ ಉತ್ತರ ಕ್ಲಿಯರ್ ಆಯ್ತಲ್ಲ? 4ನೇದು. ನೆಕ್ಸ್ಟು ಮತ್ತೊಂದು ಪಟ್ಟಿ 1, ಪಟ್ಟಿ 2. ಓಕೆನಾ? ಒಂದಿಸ್ ಬರಿಬೇಕು. ಅನ್ವರ್ತಕ ನಾಮ ಯಾವುದು, ಗುಣವಾಚಕ ಯಾವುದು, ಪ್ರಕಾರವಾಚಕ ಯಾವುದು, ಕೃದಂತ ಭಾವನಾಮ ಯಾವುದು? ಹೊಸ ಬಟ್ಟೆ, ನೋಟ, ವ್ಯಾಪಾರಿ, ಅಂಥದ್ದು. ನನಗೊಂದು ಗೊತ್ತು, ವ್ಯಾಪಾರಿ ಬಂದು ಅನ್ವರ್ತಕ ನಾಮ. ಹೌದಾ? ವ್ಯಾಪಾರಿ ಅಂತಕ್ಕಂಥದ್ದು ಅವನ ವೃತ್ತಿ ಮೇಲೆ ಇಟ್ಟಿರ್ತಕ್ಕಂಥ ಹೆಸರು, ಅನ್ವರ್ತಕ ನಾಮ. ಎಗೆ 3. ಓಕೆ, ಇಲ್ಲೊಂದು ಕಡೆ ಇದೆ, ಇಲ್ಲೊಂದು ಕಡೆ ಇದೆ, ಇದರಲ್ಲಿ ಇಲ್ಲ, ಇರಲಿ ನೋಡೋಣ. ನೆಕ್ಸ್ಟು ಪ್ರಕಾರವಾಚಕ, ಅಂಥದ್ದು. ಈಸಿಯಾಗಿ ಮಾಡ್ಬೋದು. ಹೌದಾ? ಪ್ರಕಾರವಾಚಕ, ಅಂಥದ್ದು. ಸಿಗೆ 4. ಎಸ್, ಇಲ್ಲಿದೆ ಅಂದಮೇಲೆ ಇದಕ್ಕೆ ಬರುತ್ತೆ. ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಎಗೆ 3 ಕ್ಲಿಯರು. ಗುಣವಾಚಕ ಹೊಸ ಬಟ್ಟೆ ಕ್ಲಿಯರು, ಇದು ಈಸಿ ಇದೆ. ಹೊಸ ಅನ್ನೋದು ಗುಣವಾಚಕ ಅಂದರೆ ವಸ್ತುವಿನ ಗುಣ, ರೀತಿ, ಹೌದಾ, ಅದು ಸ್ವಭಾವ, ಈ ಥರ ತಿಳಿಸ್ತಕ್ಕಂಥ ವಿಶೇಷಣ ಇದು ಗುಣವಾಚಕ. ನೆಕ್ಸ್ಟು ಇನ್ನೊಂದು ಯಾವುದು ಉಳಿತು? ಪ್ರಕಾರವಾಚಕ, ಕೃದಂತ ಭಾವನಾಮ, ನೋಟ. ಎಸ್, ನೋಡುವುದರ ಭಾವ ನೋಟ. ಲಾಸ್ಟ್ ಕ್ಲಾಸಲ್ಲಿ ಇದೇ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಅಂದಮೇಲೆ 37ಕ್ಕೆ ಇದು ಕರೆಕ್ಟ್ ಆಗ್ತದೆ. ಪ್ರಕಾರವಾಚಕ ಅಂದ್ರೇನು? ಇಲ್ಲಿದೆ. ಪ್ರಕಾರವಾಚಕ ಅಂದರೆ ಅಂಥದ್ದು, ಅಂದರೆ ಈ ವಸ್ತುಗಳ ಸ್ಥಿತಿ, ರೀತಿ, ಯಾವ ರೀತಿ ಇದೆ, ಯಾವ ಸ್ಥಿತಿಯಲ್ಲಿದೆ ಅಂಥದನ್ನ ತೋರಿಸ್ತಕ್ಕಂಥದ್ದು. ಅಂಥದ್ದು, ಇಂತಹ, ಎಂತಹ, ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಏನು? ಪ್ರಕಾರವಾಚಕ. ಗುಣವಾಚಕ ಗೊತ್ತಾಯ್ತು ನಮಗೆ, ಈಸಿಯಾಗಿದೆ, ಏನಂತ ಟಫ್ ಇಲ್ಲ. ಇನ್ನೊಂದು ಈ ಕೃದಂತ ಭಾವನಾಮ. ಎಸ್, ನೋಟ. ಇದ್ರ ಬಗ್ಗೆ ಸ್ವಲ್ಪ ನೋಡಿ. ಕೃದಂತ ಅಂದ ತಕ್ಷಣ ನಮಗೇನು ಗೊತ್ತಾಗಬೇಕು? ಧಾತು ಗೊತ್ತಾಗಬೇಕು. ಧಾತುವಿನ ಮೇಲೆ ಕೃತ್ ಪ್ರತ್ಯಯ ಭಾವಾರ್ಥದಲ್ಲಿ ಸೇರ್ಕೊಳ್ತವೆ. ಇಲ್ಲಿ ಧಾತುವಿನ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿದಾಗ ಏನಾಗ್ತವೆ? ಕೃದಂತ ಭಾವನಾಮ. ಕೃದಂತ ಭಾವನಾಮ. ಹೌದಾ? ಎಕ್ಸಾಂಪಲು ಆಟ, ಓಟ, ನೆನಪು. ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ಅದು ನೋಟ ಇರಬೇಕು, ಅದು ಕೂಡ ಕ್ಲಿಯರ್ ಆಯಿತಾ? ಓಡುವುದರ ಭಾವ ಓಟ. ಓಟ ಹೆಂಗೆ ಬಿಡಿಸ್ತೀರಾ? ಓಡು ಧಾತು ಪ್ಲಸ್ ಟ, ಓಟ. ಮಾಡುವುದರ ಭಾವ ಮಾಟ, ಮಾಡು ಪ್ಲಸ್ ಟ. ನೆನೆಯುವುದರ ಭಾವ ನೆನಪು, ನೆನೆ, ಇದು ಧಾತು ಪ್ಲಸ್ ಅವು, ನೆನಪು. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಎಸ್, ಇದು ಲಿಂಗ. ಇದು ಕೂಡ ಏನು ಸ್ವಲ್ಪ ಅಪ್ಡೇಟೆಡ್ ಕ್ವಶನ್. ಒಂದಿಸಿ ಬರೆಯಲು ಕೇಳಿದ್ದಾರೆ. ಒಂದು ಕಡೆ ಲಿಂಗ, ಇನ್ನೊಂದು ಕಡೆ ಅದಕ್ಕೆ ಎಕ್ಸಾಂಪಲ್ಲು. ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗ, ಸ್ತ್ರೀ ನಪುಂಸಕಲಿಂಗ, ಪುನ್ನಪುಂಸಕಲಿಂಗ. ದೇವತೆ ಒಲಿಯಿತು, ದಂಡು ಬಂದಿತು, ಚಂದ್ರೋದಯವಾಯಿತು, ನೀನು ತಾಯಿ. ನಿತ್ಯ ನಪುಂಸಕಲಿಂಗದ ಬಗ್ಗೆ FD/SDದಲ್ಲಿ ಭಾಳ ಸರಿ ಕ್ವಶನ್ ಆಗಿದೆ. ನಿತ್ಯ ನಪುಂಸಕ ಹೆಸರಲ್ಲೇ ಇದೆ, ಯಾವಾಗಲೂ ನಪುಂಸಕಲನ್ನೇ ತೋರಿಸುತ್ತೆ. ವಾಚ್ಯಲಿಂಗ, ಸ್ತ್ರೀ ನಪುಂಸಕ ಹೆಸರಲ್ಲೇ ಇದೆ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ. ಪುಲ್ಲಿಂಗ, ನಪುಂಸಕಲಿಂಗ. ಈಗ ಎಕ್ಸಾಂಪಲ್ ಇದು ಫಸ್ಟ್ ನೋಡ್ಬಿಡೋದು, ಆಮೇಲೆ ಎಕ್ಸ್ಪ್ಲೇನ್ ನೋಡೋಣ. ಇಲ್ಲಿ ಪುನ್ನಪುಂಸಕಲಿಂಗ, ಚಂದ್ರೋದಯವಾಯಿತು.
ಸ್ತ್ರೀ ನಪುಂಸಕಲಿಂಗ. ದೇವತೆ ಒಲಿಯಿತು. ಡಿಗೆ 3 ಇರಬೇಕು. ಓಕೆ, ಡಿಗೆ 3 ಇದೆ. ನೆಕ್ಸ್ಟ್ ಸಿಗೆ 1 ಇದೆ. ಎಸ್, ಅದು ಕರೆಕ್ಟಾಗಿದೆ. ನೆಕ್ಸ್ಟು ಬಿಗೆ 4 ಇರಬೇಕು. ವಾಚ್ಯಲಿಂಗ ಕರೆಕ್ಟಾಗಿದೆ. ನೆಕ್ಸ್ಟು ಎಗೆ 2 ನಿತ್ಯ ನಪುಂಸಕಲಿಂಗ ದಂಡು ಕರೆಕ್ಟಿದೆ. ಸೊ ಉತ್ತರ ಸಿಕ್ತು. ನಾವೀಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಫಸ್ಟ್ ಪುನ್ನಪುಂಸಕಲಿಂಗ ತಗೊಳ್ಳಿ. ಪುನ್ನಪುಂಸಕ ಲಿಂಗ ಹೆಸರಲ್ಲೇ ಇದೆ, ಒಂದು ಪುಲ್ಲಿಂಗ, ಇನ್ನೊಂದು ನಪುಂಸಕಲಿಂಗ. ಯೂಶಲಿ ಇದನ್ನ ಯಾವುದಕ್ಕೆ ಬಳಸ್ತೀವಿ? ಗ್ರಹವಾಚಕ ಶಬ್ದಗಳು ಅಂತ ಕರಿತೀವಿ. ಗ್ರಹವಾಚಕ ಶಬ್ದಗಳು ಯಾವುದು? ಸೂರ್ಯ, ಚಂದ್ರ, ಶನಿ, ಮಂಗಳ. ಈ ಶಬ್ದಗಳನ್ನ ನಾವೇನು ಮಾಡ್ತೀವಿ? ಪುಲ್ಲಿಂಗದ ರೀತಿಯಲ್ಲೂ ಬಳಸ್ತೀವಿ, ಹೌದಾ? ಜೊತೆಗೆ ನಪುಂಸಕಲಿಂಗದ ರೀತಿಯಲ್ಲೂ ಪ್ರಯೋಗ ಮಾಡ್ತೀವಿ. ಹಾಗಾಗಿ ಇವನ್ನ ನಾವು ಪುನ್ನಪುಂಸಕಲಿಂಗ ಅಂತ ಕರಿತೀವಿ. ಎಕ್ಸಾಂಪಲು, ಸೂರ್ಯ ಪುಲ್ಲಿಂಗಕ್ಕೆ ಸೂರ್ಯ ಮೂಡಿದನು. ಅದೇ ನಪುಂಸಕಲಿಂಗ ಸೂರ್ಯ ಮೂಡಿತು ಬಳಸ್ತೀವಲ್ಲ, ಸೂರ್ಯ ಮೂಡಿತು. ಶನಿಯು ಕಾಡುತ್ತಾನೆ, ಶನಿಯು ಕಾಡುತ್ತದೆ, ಹೌದಾ? ಚಂದ್ರ ಉದಯಿಸಿದನು, ಚಂದ್ರ ಹುಟ್ಟಿತು. ಈ ಥರ ಇದು ಪುನ್ನಪುಂಸಕಲಿಂಗದ ಬಗ್ಗೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸ್ತ್ರೀ ನಪುಂಸಕಲಿಂಗ ಹೆಸರಲ್ಲೇ ಇದೆ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ. ಯೂಶಲಿ ಇವು ಗ್ರಹವಾಚಕ ಶಬ್ದಗಳಾದರೆ ಯೂಶಲಿ ಇವೆಲ್ಲ ಅಂತ ಬಳಸ್ತೀವಿ? ದೇವತೆಗಳ ಬಗ್ಗೆ, ದೇವತಾ ವಾಚಕಗಳು ಅಂದ್ಕೊಳ್ಳಿ. ದೇವತಾ ವಾಚಕ ಶಬ್ದಗಳು ಇವುಗಳನ್ನ ಸ್ತ್ರೀಲಿಂಗದ ರೀತಿಯೂ ಬಳಸ್ತೀವಿ, ಇನ್ನೊಂದು ನಪುಂಸಕಲಿಂಗದ ರೀತಿಯೂ ಬಳಸ್ತೀವಿ. ಯಾವುದು ಎಕ್ಸಾಂಪಲ್ಲು? ಎರಡರಲ್ಲೂ ಪ್ರಯೋಗ ಮಾಡೋದ್ರಿಂದ ಇವುಗಳನ್ನ ಸ್ತ್ರೀ ನಪುಂಸಕಲಿಂಗ ಅಂತ ಕರಿತೀವಿ. ಎಕ್ಸಾಂಪಲ್ಲು, ಸ್ತ್ರೀಲಿಂಗಕ್ಕೆ ದೇವತೆ ಒಲಿದಳು, ನಪುಂಸಕಕ್ಕೆ ದೇವತೆ ಒಲಿಯಿತು, ಹೌದಾ? ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಲಕ್ಷ್ಮಿ ಒಲಿದಳು, ಹೌದಾ? ಈ ಲಕ್ಷ್ಮಿ ಒಲಿಯಿತು. ಸರಸ್ವತಿ ಕೃಪೆ ಮಾಡಿದಳು, ಸರಸ್ವತಿ ಕೃಪೆ ಮಾಡಿತು ಬಳಸ್ತೀವ? ಕ್ಲಿಯರ್ ಆಯಿತು ಅನ್ಕೊತೀನಿ. ನೆಕ್ಸ್ಟು ಇನ್ನೊಂದು ಬರೋದು ಯಾವುದು? ಈ ನಿತ್ಯ ನಪುಂಸಕಲಿಂಗ. ನಿತ್ಯ ನಪುಂಸಕಲಿಂಗ ಹೆಸರಲ್ಲೇ ಇದೆ, ನಿತ್ಯ, ಯಾವಾಗಲೂ ನಪುಂಸಕ ರೀತಿಯಲ್ಲೇ ಬಳಸ್ತಕ್ಕಂಥವು. ಇದಕ್ಕೆ 6 ಪದ ಬರ್ತವೆ, ನೆನ್ಪಿಟ್ಕೊಂಬಿಡಿ. ಶಿಶು, ಮಗು, ಕೂಸು, ಜನ, ದಂಡು. 6, ಓಕೆ 5. ಶಿಶು, ಮಗು, ಕೂಸು, ಜನ, ದಂಡು. ಇವಿಷ್ಟೇ ಪದಗಳು ನಿತ್ಯ ನಪುಂಸಕಲಿಂಗಲ್ಲಿ. ಸ್ಟ್ಯಾಂಡರ್ಡ್ ಬುಕ್ಸಲ್ಲೂ ಕೊಟ್ಟಿರೋದು ಇಷ್ಟೇ ರೆಫರೆನ್ಸು. ನಾವು ಯೂಶಲಿ ನೋಡಿರ್ತಕ್ಕಂಥ PYQಗಳಲ್ಲೂ ಕೂಡ ಇಷ್ಟಲ್ಲೇ ಕ್ವಶನ್ ಆಗಿದೆ, ಇದ್ಬಿಟ್ಟು ಹೊರಗಡೆ ಬಂದಿಲ್ಲ. ಸಾಕು ಇಷ್ಟು ನೆನ್ಪಿಟ್ಕೊಂಡ್ರೆ. ಇದರಿಂದ ಸ್ಟೇಟ್ಮೆಂಟ್ಗಳು ಸ್ಟಾರ್ಟ್ ಆಯಿತು ಅಂದರೆ ಅದು ಡೈರೆಕ್ಟಾಗಿ ಟಿಕ್ ಮಾಡಿಬಿಡಿ, ನಿತ್ಯ ನಪುಂಸಕಲಿಂಗ. ಇಲ್ಲೂ ಅದೇ ಅಪ್ಲಿಕೇಬಲ್ ಆಗಿದೆಯಾ ನೋಡಿ. ದಂಡು ಬಂದಿತು, ಹೌದಾ? ಇದನ್ನೇ ಫಾಲೋ ಆಗಿದೆ, ಇದೆಯಲ್ಲ ಇಲ್ಲಿ ದಂಡು. ಇದ್ರ ಮೇಲೆ ಕ್ವಶನ್ ಆದರೆ ಈ ವರ್ಡ್ಸ್ಗಳೇ ಬರ್ತವೆ. ಯಾವಾಗಲೂ ಇಷ್ಟೇ, ಇದು ಯಾವಾಗಲೂ ನಪುಂಸಕ ಲಿಂಗದಲ್ಲೇ ಪ್ರಯೋಗ ಇವು. ಹಾಗಾಗಿ ಇವನ್ನ ನಿತ್ಯ ನಪುಂಸಕಲಿಂಗ ಅಂತ ಕರಿತೀವಿ. ಎಕ್ಸಾಂಪಲ್ಲು, ಶಿಶು ಜನಿಸಿದನು ಅಂತೀವ? ಇಲ್ಲ, ಶಿಶು ಜನಿಸಿತು. ಜನಿಸಿತು ಏನು? ನಪುಂಸಕಲಿಂಗ. ಯಾವಾಗಲೂ ಹಿಂಗೆ ಬಳಸೋದು. ಶಿಶು ಹುಟ್ಟಿದಳು ಅಂತ ಬಳಸಲ್ಲ, ಶಿಶು ಹುಟ್ಟಿದನು ಅಂತ ಕೂಡ ಬಳಸಲ್ಲ, ಹೌದಾ? ನೆಕ್ಸ್ಟು, ಮಗು ಅಳುತ್ತದೆ, ಮಗು ಅಳುತ್ತಾಳೆ, ಮಗು ಅಳುತ್ತಾನೆ ಅಂತ ಬಳಸಲ್ಲ, ಮಗು ಅಳುತ್ತದೆ ಅಂತಲೇ ಬಳಸೋದು. ಜನ, ಮಗು ಕೂಸುವ ಹಂಗೆ ಬರುತ್ತೆ, ಜನ. ಜನ ಸೇರಿದೆ, ಹಬ್ಬಕ್ಕೆ ತುಂಬ ಜನ ಸೇರಿದೆ ಅಂತೀವಿ. ಜನ ಸೇರಿದನು, ಜನ ಸೇರಿದಳು ಅಂತ ಬಳಸಲ್ಲ, ಯಾವಾಗಲೂ ಹಿಂಗೆ ಬಳಸೋದು. ಇನ್ನು ಹಿಂಗೆ ಬಳಸಿದ್ರೆ ಅದಕ್ಕೆ ಅರ್ಥ. ನಮ್ಮ ಇಲ್ಲೇ ಬಂತಲ್ಲ ಎಕ್ಸಾಂಪಲ್, ಇದನ್ನೇ ತಗೊಳ್ಳಿ. ದಂಡು ಬಂದಿತು, ಹಿಂಗೆ ಬಳಸೋದು. ದಂಡು ಬಂದಿತು. ದಂಡು ಬಂದನು, ದಂಡು ಬಂದಳು ಅಂತ ಬಳಸಲ್ಲ.
ಕ್ಲಿಯರ್ ಆಯಿತು ಅಂದ್ಕೊತೀನಿ. ಕಾನ್ಸೆಪ್ಟ್ ಇಷ್ಟೇ. ಈ ರೀತಿ ಪದಗಳನ್ನ ಯಾವಾಗಲೂ ನಾವು ನಪುಂಸಕ ರೀತಿಯಲ್ಲೇ ಬಳಸೋದು, ಅಷ್ಟೇ ಕಾನ್ಸೆಪ್ಟು. ಎಕ್ಸಾಂಪಲ್ ನೋಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಯ್ತದೆ. ನೆಕ್ಸ್ಟ್ ಇರೋದು ಯಾವುದು, ಇನ್ನೊಂದಿದೆ ವಾಚ್ಯಲಿಂಗ. ಸ್ವಲ್ಪ ಕೇಳ್ತಾರೆ. ವಾಚ್ಯಲಿಂಗಕ್ಕೆ ಇನ್ನೊಂದು ಹೆಸರಿದೆ, ಇದೊಂದು ನೆನ್ಪಿಟ್ಕೊಳ್ಳಿ, ವಿಶೇಷ್ಯಾಧೀನ ಲಿಂಗ. ಹೌದಾ, ಇಲ್ಲಿರೋ ಎಕ್ಸಾಂಪಲ್ ತೊಗೊಂಡ್ಬಿಡೋಣ. ಇದೇ ಎಕ್ಸಾಂಪಲ್ ತೊಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. 3 ಸ್ಟೇಟ್ಮೆಂಟ್ ಬರಿತೀನಿ ಇಲ್ಲಿ. ನೀನು ತಾಯಿ, ನೀನು ತಂದೆ, ನೀನು ನಾಯಿ. ಓಕೆನಾ? ತಾಯಿ ಏನಾಗುತ್ತೆ, ಇದು ಸ್ತ್ರೀಲಿಂಗ. ತಂದೆ ಏನಾಗುತ್ತೆ, ಪುಲ್ಲಿಂಗ. ಇದು ನಾಯಿ ನಪುಂಸಕ ಲಿಂಗ. ಹೌದಾ? ಈ ವಾಕ್ಯಗಳು ನೋಡ್ಕೊಂಡಾಗ ಬದಲಾಗಿರೋದು ಈ ಪದಗಳಷ್ಟೇ. ಇದು ಬದಲಾಗಿದೆಯಾ? ಬದಲಾಗಿಲ್ಲ. ಅಂದರೆ 3 ಲಿಂಗಗಳಲ್ಲೂ ಇದು ಬದಲಾಗಿಲ್ಲ. ಈ ರೀತಿ ಕೆಲವು ಶಬ್ದಗಳಿದ್ದಾವೆ. ಎಕ್ಸಾಂಪಲ್ಲು, ನಾನು, ನಾನು ತಂದೆ, ನಾನು ತಾಯಿ, ನಾನು ನಾಯಿ. ಹೌದಾ? ನೆಕ್ಸ್ಟು ನೀನು, ತಾನು, ಇವೆಲ್ಲ ಏನು ಸರ್ವನಾಮಗಳಲ್ಲಿ. ಈ ರೀತಿ ಪದಗಳು ಏನಾಗ್ತವೆ, 3 ಲಿಂಗದಲ್ಲೂ, ಈ 3 ಲಿಂಗದಲ್ಲೂ ಒಂದೇ ರೀತಿ ಪ್ರಯೋಗ ಆಗ್ತವೆ. ನೋಡಿ, ಇಲ್ಲಿ ಬದಲಾಗಿದೆಯಾ? ಬದಲಾಗಿಲ್ಲ. ಸೇಮ್ ಹಂಗೆ ಇದೆ, ಬಟ್ ಇಲ್ಲಷ್ಟೇ ಬದಲಾಗ್ತಾ ಬರ್ತಾ ಇದೆ. ಬಟ್ ಏನಾಗ್ತದೆ, ಇಲ್ಲಿ ಲಿಂಗ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಒಂದೇ ರೀತಿ ಪ್ರಯೋಗ. ಹೌದಾ? ಈ ರೀತಿ ಶಬ್ದಗಳನ್ನ ನಾವು ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗಗಳು ಅಂತ ಕೂಡ ಕರಿತೀವಿ. ಕ್ಲಿಯರ್ ಆಯಿತು ಅಂದ್ಕೊತೀನಿ. ಅದೇ ಥರ ಸರ್ವನಾಮಗಳು ಇನ್ನು ಕೆಲವಿದ್ದಾವೆ. ಏನು, ಗುಣವಾಚಕಗಳನ್ನು ಕೂಡ ಅಷ್ಟೇ. ಒಳ್ಳೆಯ, ಕೆಟ್ಟ, ಈ ಥರ ಇವಕ್ಕೆ ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ. ಒಳ್ಳೆಯ ತಂದೆ, ಒಳ್ಳೆಯ ತಾಯಿ, ಒಳ್ಳೆಯ ನಾಯಿ, ಎಲ್ಲದಕ್ಕೂ ಅಪ್ಲೈ ಆಗ್ತದೆ. ನೆಕ್ಸ್ಟು ಇನ್ನು ಕೆಲವಿದ್ದಾವೆ, ಹಲವು, ಕೆಲವು, ಎಲ್ಲ. ಇಷ್ಟು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟು. ಇಷ್ಟಿದ್ರೆ ನಿಮಗೆ ವಾಚ್ಯಲಿಂಗ ಅಂದರೆ ಏನು ಅಂದರೆ ಕಾನ್ಸೆಪ್ಟ್ ಇಷ್ಟೇ. ಏನಾಗ್ತವೆ, ಈ ರೀತಿ ಕೆಲವು ಶಬ್ದಗಳು, ವಾಚ್ಯಲಿಂಗ ಈ ಥರ ಶಬ್ದಗಳು 3 ಲಿಂಗದಲ್ಲೂ ಒಂದೇ ರೀತಿ ಪ್ರಯೋಗ ಆಗ್ತವೆ, ಬದಲಾಗಲ್ಲ. ಅಷ್ಟೇ ಕಾನ್ಸೆಪ್ಟು. ಕ್ಲಿಯರ್ ಆಯಿತಾ? ಈಗ ನೀನು, ಜಸ್ಟ್ ನೀನು ಅಂತ ಹೇಳ್ತೀನಿ. ಇದಕ್ಕೆ ಯಾವ ಲಿಂಗ ಅಂತ ನೀವು ಹೇಳ್ತೀರಾ? ಹೇಳಕ್ಕೆ ಬರಲ್ಲ. ಮುಂದೆ ಸೇರಿಸೋದ್ರಷ್ಟೇ ನಾವು ಯಾವ ಲಿಂಗ ಅಂತ ಹೇಳಕ್ಕೆ ಬರ್ತದೆ. ಅಂದಮೇಲೆ ಸ್ವತಂತ್ರವಾಗಿ ಯಾವ ಲಿಂಗನೂ ಹೇಳೋದಿಲ್ಲ ಇವು. ವಾಚ್ಯಲಿಂಗದ ಗುಣರಕ್ಷಣೆ ಆ ಥರ. ಅವು ಸ್ವತಂತ್ರವಾಗಿ ಲಿಂಗ ವಚನಗಳನ್ನ ಏನಾಗ್ತವೆ, ಹೇಳೋದಿಲ್ಲ. ಕ್ಲಿಯರ್ ಆಯಿತು ಅಂದ್ಕೊತೀವಿ. ನೆಕ್ಸ್ಟ್ 39. 2 ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಗಳನ್ನು ಗಮನಿಸಿ. ಇಲ್ಲೇನು ಮಾಡಬೇಕು, ತಪ್ಪಾದ ಹೇಳಿಕೆ ಒಂದಿರ್ಬೋದು ಅಥವಾ 2 ಇರಬಹುದು ಅನ್ನೋ ಗುರುತಿಸಿ ಅಂತ ಕ್ವಶನ್. ಎಕ್ಸಾಮ್ ಹಾಲಲ್ಲಿ ಈ ಥರದವನ್ನ ನಾವು ಸೂಕ್ಷ್ಮವಾಗಿ ನೋಡಬೇಕು. ಇಲ್ಲಿ ಟೈಮ್ ಇದೆ ನೋಡ್ತೀವಿ. ಎಕ್ಸಾಮ್ ಹಾಲಲ್ಲಿ ತಪ್ಪು ಈ ಥರದವೇ ಆಗೋದು. ಸರಿ ಕೇಳಿಲ್ಲ, ತಪ್ಪು ಯಾವುದು ಅಂತ ಕೇಳಿದ್ದಾನೆ. ಮೊದಲನೇ ಹೇಳಿಕೆ ನೋಡೋಣ. ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೇಳಿಕೆ 2. ಗಳು ಪ್ರತ್ಯಯಗಳು ಸ್ತ್ರೀಲಿಂಗ ಬಹುವಚನದ ರೂಪದಲ್ಲಿ ಬರುತ್ತವೆ. ನಮ್ಮ ಸೋರ್ಸ್ ಯಾವುದು? ಕನ್ನಡ ವ್ಯಾಕರಣ ದರ್ಪಣ. ಹೌದಾ? KVD ಈ ಬುಕ್ಕು ಸೋರ್ಸು ಯಾವುದಕ್ಕೆ? ಗ್ರಾಮರ್ಗೆ. ಈ ಬುಕ್ಕಲ್ಲಿ ನೀವು ನೋಡಿದ್ರೆ 2 ಸ್ಟೇಟ್ಮೆಂಟು ಕರೆಕ್ಟು. ಓಕೆನಾ? ಇದು ಕರೆಕ್ಟ್ ಆಗ್ತದೆ. ಬಟ್ KAದವ್ರು ಏನು ಉತ್ತರ ಕೊಟ್ಟಿದ್ದಾರೆ? KAದವ್ರು ಉತ್ತರ ಬಿಟ್ಟಿರ್ತಕ್ಕಂಥದ್ದು ಇದು ಬಿಟ್ಟಿದ್ದಾರೆ ನೋಡಿ. ಇದು ಏನೋ ಹೇಳಿಕೆ 2 ಮಾತ್ರ ತಪ್ಪು ಅಂದಮೇಲೆ ಇದು ಸರಿ ಅಂತೆ, ಇದು ತಪ್ಪು ಅಂತ ಬಿಟ್ಟಿದ್ದಾರೆ. ರಿವೈಸ್ ಕೀ ಆನ್ಸರಲ್ಲಿ ಕೂಡ ಏನೂ ಬದಲಾವಣೆ ಮಾಡಿಲ್ಲ. ಬಟ್ ಇದು ಕೀ ಆನ್ಸರ್ ಪಾರ್ಟ್. ಅವ್ರು ಬಿಟ್ಟಿರೋದು ಯಾವುದು? 2. ಈಗ ಆ್ಯಕ್ಚುಯಲ್ ಫ್ಯಾಕ್ಟಿಗೆ ಬರೋಣ.
ಅವರೇ ಹೇಳ್ಬಿಟ್ಟಿದ್ದಾರೆ ಗಳು ಪ್ರತ್ಯಯ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗದಲ್ಲಿ ಇದು ಕರೆಕ್ಟು. ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋದು ಈ ಟಾಪಿಕ್ಕು, ಈ ಹೇಳಿಕೆ ಒಂದು ನೋಡ್ತಾ ಬರೋಣ. ಇದು ಇದು ಯಾಕೆ ತಪ್ಪಲ್ಲ, ಸರಿ ಇದು ಯಾಕೆ ಅಂತ ಚೆಕ್ ಮಾಡೋಣ ಇಲ್ಲಿ. ಹೌದಾ, ಯೂಶಲಿ ನಾವೇನು ಮಾಡ್ತೀವಿ, ಬಹುವಚನ ಅಂದಮೇಲೆ ಈ ಅರುಗಳು ಅಥವಾ ಅರುಗಳು, ಅಂದಿರು, ಅಣ್ಣಂದಿರು, ಈ ಥರ ಅಂದಿರು, ಇರು, ಇವೆಲ್ಲ ಏನು ಮಾಡ್ತವೆ ನಿಮಗೆ ಗೊತ್ತಿದೆ, ಪ್ರಕೃತಿ ಪ್ರತ್ಯಯ. ಇದ್ರ ಮಧ್ಯದಲ್ಲಿ ಈ ಒಂದು ಬಹುವಚನ ಪ್ರತ್ಯಯಗಳು ಸೇರ್ಕೋತವೆ. ಕ್ಲಿಯರಾ? ಎಕ್ಸಾಂಪಲ್ ಬನ್ನಿ. ಈ ಯಾವುದು ಗುರು ಪ್ಲಸ್ ಗಳು ಪ್ಲಸ್ ಇಂದ ಏನಾಗ್ತದೆ, ಗುರುಗಳಿಂದ. ಗಳು ಏನಾಗಿದೆ, ಬಹುವಚನ ಪ್ರತ್ಯಯ, ಇಲ್ಲಿ ಸೇರ್ಕೊಂಡಿದೆ. ಮಧ್ಯದಲ್ಲಿ ಪ್ರಕೃತಿ ಪ್ರತ್ಯಯದ ನಡುವೆ ಪ್ರತ್ಯಯಗಳು ಸೇರ್ಕೊಂಡಿದ್ದಾವೆ. ಗುರುಗಳಿಂದ ಆಯಿತು. ಇದು ಯಾವುದು, ನಾನು ಗಳು ಬಗ್ಗೆ ನೋಡ್ತಾ ಇದ್ದೀನಿ. ನಮಗೆ ಬೇಕಿರೋದು ಇವೆರಡು ಪಾಯಿಂಟ್ಸು. ನಾವು ಎರಡನೇ ಹೇಳಿಕೆ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಏನು ಹೇಳಿದ್ದಾರೆ, ಸ್ತ್ರೀಲಿಂಗ ಬಹುವಚನ, ಇದು ಗುರುದಾಯಿತು. ಈಗ ಸ್ತ್ರೀಲಿಂಗಕ್ಕೆ ಬರೋಣ. ಸ್ತ್ರೀಲಿಂಗ ಯಾವುದು, ಹೆಣ್ಣು. ಹೌದಾ, ಹೆಣ್ಣು ಪ್ಲಸ್ ಗಳು ಪ್ಲಸ್ ಇಂದ ಏನಾಗ್ತದೆ, ಹೆಣ್ಣುಗಳಿಂದ. ಹೌದಾ, ಬಂತಲ್ಲ. ಏನು, ಗಳು ಪ್ರತ್ಯಯವು ಸ್ತ್ರೀಲಿಂಗದ ಬಹುವಚನಗಳು. ಹೌದಾ, ಬಹುವಚನ ಸ್ತ್ರೀಲಿಂಗ ಹೆಣ್ಣು ರೂಪದಲ್ಲಿ ಬರುತ್ತದೆ. ಬಂತು, ಕರೆಕ್ಟು. ಈಗ ಅರುವನ್ನು ನೋಡೋಣ. ಓಕೆ, ಹುಡುಗಿ. ಏನೋ ಸ್ತ್ರೀಲಿಂಗನ, ಹುಡುಗಿ ಪ್ಲಸ್ ಅರು ಪ್ಲಸ್ ಅನ್ನು. ಹೌದಾ, ಏನಾಯಿತು, ಹುಡುಗಿಯರನ್ನು. ಹುಡುಗಿಯರನ್ನು. ಹೌದಾ, ಪ್ರಕೃತಿ ಪ್ರತ್ಯಯ ಬಹುವಚನ ಪ್ರತ್ಯಯ ಸೇರಿಕೊಂಡಿದೆ. ಹುಡುಗಿ ಬಂದು ಸ್ತ್ರೀಲಿಂಗ. ಸ್ತ್ರೀಲಿಂಗ ಇಲ್ಲಿ ಕೇಳಿರೋದೇನು, ಅರು ಪ್ರತ್ಯಯವು ಸ್ತ್ರೀಲಿಂಗದ ಬಹುವಚನ. ಅರು ಬಹುವಚನ ರೂಪದಲ್ಲಿ ಬರ್ತಾ ಇದೆ. ಇದು ಕೂಡ ಕರೆಕ್ಟು. ಅಂದಮೇಲೆ ಈ ಸ್ಟೇಟ್ಮೆಂಟ್ ಹೆಂಗೆ ತಪ್ಪಾಗ್ತದೆ? ಹಾಗಾಗಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಇದು ನಾನು ಹೇಳ್ತಿರೋದಲ್ಲ, ಈ ಒಂದು ಬುಕ್ಕಲ್ಲಿರ್ತಕ್ಕಂಥದ್ದೇ ಮಾಹಿತಿ. ಬಟ್ ಏನು ಯಾರೂ ಅಬ್ಜೆಕ್ಷನ್ ಹಾಕಿಲ್ಲ ಅನಿಸುತ್ತೆ, ಹಾಗಾಗಿ ಇದು ರಿವೈಸ್ ಆಗಿಲ್ಲ. ಬಟ್ ನೀವು ಮುಂದಿನ ಎಕ್ಸಾಮ್ಗಳು ನೋಡ್ಕೊಳ್ಳುವಾಗ ಈ ರೀತಿ ಸಣ್ಣ ಸಣ್ಣ ಅಂಶಗಳು, ಆ್ಯಕ್ಚುಲಿ ಇದು ಜನರಲ್ ಕನ್ನಡ, ಕಡ್ಡಾಯ ಕನ್ನಡದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಸ್ವಲ್ಪ ಅಪ್ಲಿಕೇಬಿಲಿಟಿ ಕ್ವಶನ್ ಇವೆಲ್ಲ. ಬಟ್ ಇದರಲ್ಲೇ ಕೇಳ್ತಾ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡ್ರೆ ಮುಂದಿನ ದಿನದಲ್ಲಿ ಕ್ವಶನ್ಗಳು ಯಾವ ಥರ ಬರ್ತವೆ ಅನ್ನೋದ್ರ ಮೇಲೆ ಸ್ವಲ್ಪ ಪ್ರಿಪೇರ್ ಆಗ್ಬೋದು. ಕಾನ್ಸೆಪ್ಟು ಇಷ್ಟೇ, 2 ಹೇಳಿಕೆಗಳು ಕರೆಕ್ಟು. ಕ್ಲಿಯರಾ? ಸಕಲೈಶ್ವರ್ಯ ಯಾವುದಿದು, ಸಂಧಿ ಕಾನ್ಸೆಪ್ಟ್. ಸಕಲೈಶ್ವರ್ಯ ಯಾವ ಸಂಧಿ ಉದಾಹರಣೆ ಅಂತ ಕೇಳಿದಾನೆ ಅಷ್ಟೇ. ಆಪ್ಷನ್ಸ್ ಬಂದು ಎಂಡ್ ಸಂಧಿ, ವೃದ್ಧಿ ಸಂಧಿ, ಸಂಧಿ, ಶ್ಚುತ್ವ ಸಂಧಿ. ಹೌದಾ, ನಾನು ಒಂದು ತೆಗಿತೀನಿ, ಶ್ಚುತ್ವ. ಶಕಾರ ಯಾವುದು ಬಂದಿಲ್ಲ. ಹೌದಾ, ನನಗೆ ಡೌಟ್ ಬರೋದು ಇವು 3 ಪದ ಬಿಡಿಸ್ತೀನಿ ಫಸ್ಟು. ಸಕಲೈಶ್ವರ್ಯ ಹೆಂಗೆ ಬಿಡಿಸ್ತೀರಾ, ಸಕಲ ಪ್ಲಸ್ ಐಶ್ವರ್ಯ. ಸಂಧಿಗಳು ಯಾವತ್ತೇ ಬಂದರೂ ಪದಗಳನ್ನ ಬಿಡಿಸಿ. ಹೌದಾ, ಅದೇ ಗೊತ್ತು, ಪದಗಳನ್ನ ಬಿಡಿಸ್ತಲೇ ಡೈರೆಕ್ಟಾಗಿ ಟಿಕ್ ಮಾಡೋಕ್ಕೆ ಹೋಗಬೇಡಿ, ತಪ್ಪಾಗೋ ಚಾನ್ಸಸ್ ಭಾಳ ಜಾಸ್ತಿ. ಪದಗಳನ್ನ ಬಿಡಿಸ್ಕೊಳ್ಳಿ. ಈ ಸಂಧಿದು ಕಾನ್ಸೆಪ್ಟನ್ನ ಅಪ್ಲೈ ಮಾಡಿ, ನಿಮಗೆ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ. ಸಕಲ ಪ್ಲಸ್ ಐಶ್ವರ್ಯ ಏನಾಗ್ತದೆ, ಸಕಲೈಶ್ವರ್ಯ. ಸಕಲೈಶ್ವರ್ಯ ಏನಿದೆ ಇಲ್ಲಿ, ಏನಿದು ಪೂರ್ವಪದ, ಏನಿದು ಉತ್ತರ ಪದ. ಪೂರ್ವಪದದ ಕೊನೆಯಲ್ಲಿರ್ತಕ್ಕಂಥದ್ದು ಲ್ ಪ್ಲಸ್ ಅ. ಹೌದಾ, ಇಲ್ಲಿರ್ತಕ್ಕಂಥದ್ದು ಐ. ಏನು ಬಂತು, ಹಾಗೆ ಐಕಾರ ಬಂದಿದೆ. ಇಲ್ಲೇನಾಯಿತು, ಐಕಾರನೇ ಬಂದಿದೆ. ಹೆಂಗೆ ಹೇಳ್ತೀರಾ, ಲ್ ಪ್ಲಸ್ ಐ. ಹೌದಾ, ಸಕಲ ಐಶ್ವರ್ಯ.
ಸೊ ಎ ಪ್ಲಸ್ ಐ ಬಂದಿದೆ. ಸೊ ಫೈನಲಿ ಏನು ಐದೇ ಬಂತು. ಅಂದಮೇಲೆ ಆ ಕಾರಗಳಿಗೆ ಎ ಐ ಕಾರಗಳು ಸೇರಿ ಬಂದಾಗ ಏನು ಬರಬೇಕು? ಐಯೇ ಬರಬೇಕು. ಆ ಕಾರಗಳಿಗೆ ಅವು ಕಾರಗಳು ಬಂದಾಗ ಅವು ಕಾರನೇ ಬರಬೇಕು. ಯಾವ ಸಂಧಿ ಇದು? ಬುದ್ಧಿ ಸಂಧಿ. ಹೌದಾ? ಬುದ್ಧಿ ಸಂಧಿ ಡೆಫಿನೇಷನ್ನು ಇಲ್ಲಿ ಅಪ್ಲಿಕೇಬಲ್ ಆಯಿತಾ? ಆ ಕಾರಕ್ಕೆ ಐ ಕಾರ ಬಂದಿದೆ, ಏನು ಬರಬೇಕು? ಐಯೇ ಬರಬೇಕು. ಅಂದಮೇಲೆ ವೃದ್ಧಿ ಸಂಧಿ ಸರಿ ಉತ್ತರ. ಗುಣ ಆಗಲ್ಲ, ಹೆಣ್ಣಾಗಲ್ಲ. ಹಾಗಾಗಿ ಯಾವುದೇ ಸಂಧಿ ಕೊಟ್ಟಾಗ ಪದ ಬಿಡಿಸಿ, ಹೌದಾ, ಸಂಧಿ ಡೆಫಿನೇಷನ್ಗಳು ಓದಿರ್ತೀರ, ಅದನ್ನು ಇಲ್ಲಿ ಅಪ್ಲಿಕೇಬಲ್ ಮಾಡಿ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ. ಯಾವುದೇ ರೀತಿ ಡೌಟ್ ಇರಲ್ಲ. ನೆಕ್ಸ್ಟು 41. ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವ ಇದು ನೋಡ್ಕೊಳ್ಳಿ ಪದ ಯಾವುದು? ಕೆಳಗಿನ 4 ಪದಗಳಲ್ಲಿ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದೆ ಇರತಕ್ಕಂಥ ಪದ ಯಾವುದು ಅಂತ ಕೇಳಿದ್ದಾರೆ ಕ್ವಶನ್. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅನ್ಯ ಪುರುಷ ವಾಚಕ. ಏನು ಅನ್ಯ ಪುರುಷ ವಾಚಕ? ಅನ್ಯ ಪುರುಷ ವಾಚಕ ಅಂದರೆ ಪ್ರಥಮ ಪುರುಷ ಅಂತ ಗೊತ್ತಿದ್ರೆ ನಮಗೆ ಆನ್ಸರ್ ಮಾಡ್ಬೋದು. ಇಲ್ಲಿ ನಮಗೆ ಗೊತ್ತಿದೆ ಉತ್ತಮ, ಮಧ್ಯಮ, ಪ್ರಥಮ. ನಾನು ಉತ್ತಮ, ನೀನು ಮಧ್ಯಮ, ಅವನು ಪ್ರಥಮ. ಈ ಕ್ವೆಶನ್ ಗೊತ್ತು ನನಗೆ. ಸೊ ಇಲ್ಲಿ ಏನು ಗೊತ್ತಿರಬೇಕು? ಕಾನ್ಸೆಪ್ಟ್ ಇಷ್ಟೇ. ಅನ್ಯ ಪುರುಷ ವಾಚಕ ಅಂದರೆ ಪ್ರಥಮ ಪುರುಷ, ಪ್ರಥಮ ಪುರುಷ ವಾಚಕ ಅನ್ಯ ಪುರುಷ ವಾಚಕ ಅಂತ ಕೂಡ ಕರಿತೀವಿ ಅನ್ನೋದು ಗೊತ್ತಿದೆ ನಮಗೆ. ಇದು ಈಸಿ ಕ್ವೆಶನ್. ಈಗ ಅನ್ಯ ಪುರುಷ ವಾಚಕದ ಜಾಗದಲ್ಲಿ ಪ್ರಥಮ ಪುರುಷ ಅಂತ ಬರ್ಕೊಂಡ್ಬಿಡ್ತೀನಿ, ಕನ್ಫ್ಯೂಷನ್ ಆಗೋದು ಬೇಡ. ಹೌದಾ? ಹಿಂಗೆ ಓದ್ಕೋತೀನಿ. ಈ ಕೆಳಗಿನವುಗಳಲ್ಲಿ ಪ್ರಥಮ ಪುರುಷ ಪ್ರತ್ಯಯ ಅಲ್ಲದೆ ಇರ್ತಕ್ಕಂಥದ್ದು ಯಾವುದು? ನನಗೆ ಗೊತ್ತಿದೆ ಅವನು, ಅವಳು, ಅವರು. ಇವು ಮೂರು ಏನು? ಪ್ರಥಮ ಪುರುಷ. ಹೌದಾ? ನೀನು ಏನಾಗ್ತದೆ? ಬರೆದಿದ್ದೀನಿ ಮಧ್ಯಮ. ಅಂದಮೇಲೆ ಇದು ಪ್ರಥಮ ಅನ್ಯ ಪುರುಷ ವಾಚಕ ಅಥವಾ ಪ್ರಥಮ ಪುರುಷ ಅಲ್ಲ. ನಮಗೆ ಬೇಕಿರೋದೇನು? ಅಲ್ಲದೆ ಇರ್ತಕ್ಕಂಥದ್ದು. ಅಂದಮೇಲೆ ಇದೇ ಸರಿ ಉತ್ತರ. ಹೌದಾ? ಈ ಥರದೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ನೋಡಿ, ಇಲ್ಲೊಂದು ಪಾಯಿಂಟ್ ಸಿಕ್ತು, ನೋಟ್ ಮಾಡ್ಕೊಳ್ಳಿ ನಿಮ್ಮ ರೆಫರೆನ್ಸ್ ಬುಕ್ಕಲ್ಲಿ. ಹೌದಾ? ಅವನು ಏನಿದು? ಪ್ರಥಮ ಪುರುಷ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ, ಪ್ರಥಮ ಪುರುಷ ಪುಲ್ಲಿಂಗ. ಹೌದಾ? ನೆಕ್ಸ್ಟು ಅವಳು ಏನು? ಪ್ರಥಮ ಪುರುಷ ಸ್ತ್ರೀಲಿಂಗ. ಇನ್ನೂ ಒಂದು ಹೆಜ್ಜೆ, ಪ್ರಥಮ ಪುರುಷ ಪುಲ್ಲಿಂಗ ಏಕವಚನನ ಹೇಳ್ಬೋದು ನೆಕ್ಸ್ಟ್ ಹಂತದಲ್ಲಿ. ಈ ಕೆಳಗಿನ ಯಾವ ಪದವು ಪ್ರಥಮ ಪುರುಷ ಪುಲ್ಲಿಂಗ ಏಕವಚನಕ್ಕೆ ಉದಾಹರಣೆ? ಇದು ಅಷ್ಟೇ, ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ. ಅವರು. ಇದೇನಿದು? ಪ್ರಥಮ ಪುರುಷನೇ. ಹೌದಾ? ಪ್ರಥಮ ಪುರುಷ ಅವರು. ಅವರು ಗಂಡಸರು, ಅವರು ಹೆಂಗಸರು. ಹೌದಾ? ಹಂಗಾಗಿ ಪುಂಸ್ತ್ರೀ ಅಂತ ಹೇಳ್ತೀನಿ ಇದನ್ನ. ಹೌದಾ? ಪುಂಸ್ತ್ರೀ ಬಹುವಚನನ ಏಕವಚನನ? ಬಹುವಚನ. ಪ್ರಥಮ ಪುರುಷ ಪುಂಸ್ತ್ರೀಲಿಂಗ ಬಹುವಚನ ಪ್ರತ್ಯಯ. ಕ್ಲಿಯರಾ? ಈ ರೀತಿ ಸ್ವಲ್ಪ ಆಪ್ಷನ್ಸ್ಗಳ ಮೇಲೆ ವರ್ಕೌಟ್ ಮಾಡಿ ಮುಂದಿನ ದಿನದಲ್ಲಿ ಇವತ್ತಿನ ಆಪ್ಷನ್ನೇ ಮುಂದಿನ ಪ್ರಶ್ನೆಗಳು. ಹೌದಾ? ಬರಬಹುದು. ಕ್ಲಿಯರ್ ಆಯಿತು ಅಂದ್ಕೊತೀನಿ. ಇದಕ್ಕೆ ಉತ್ತರ ನೆಕ್ಸ್ಟು 42. ಏನು ಹೇಳಿದರೆ? ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದ? ಸಂಭವನಾರ್ಥಕ ಕ್ರಿಯಾಪದ. VAO ಕಮ್ಯುನಿಕೇಷನ್ ಪೇಪರ್ 2 ಈ ಪ್ರಶ್ನೆ ಪತ್ರಿಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇದೇ ಚಾನಲಲ್ಲಿ ನಾನು ಸಾಲ್ವ್ ಮಾಡಿರ್ತಕ್ಕಂಥ ಮೊದಲನೇ ಪ್ರಶ್ನೆ, ಇದು ಎರಡನೇ ಪ್ರಶ್ನೆ. ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಲ್ಲೇನು ಕೇಳಿದರೆ? ಆಶೀರ್ವಾದ
ಅಪ್ಪಣೆ, ಆಜ್ಞೆ, ಆರೈಕೆ ಇವುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಯಾವ ರೀತಿ ಕ್ರಿಯಾಪದ ಆಗ್ತವೆ? ನೋಡಿ, ಇಲ್ಲಿ ಇದು ಆಪ್ಷನ್ ಆಗಿತ್ತು, ಬಟ್ ಇಲ್ಲಿ ಉತ್ತರ ವಿದ್ಯಾರ್ಥಕ, ಬಟ್ ಅಲ್ಲಿ ಇದು ಆಪ್ಷನ್ನು. ಬಟ್ ಮುಂದಿನ ಪ್ರಶ್ನೆಯಲ್ಲೇ ಈ ಆಪ್ಷನ್ನೇ ಇಲ್ಲಿ ಪ್ರಶ್ನೆ, ಹೌದಾ? ಹಾಗಾಗಿ ಸ್ವಲ್ಪ ಆಪ್ಷನ್ಗಳ ಬಗ್ಗೆ ಗಮನ ಹರಿಸ್ಬೇಕು ಅಂತ ಈ ಒಂದು ಪ್ರಶ್ನೆ ತೊಗೊಂಡಿರೋದು. ಈಗ ಈ ಪ್ರಶ್ನೆಗೆ ಬರೋಣ. ಸಂಭಾವನಾರ್ಥಕ ಕ್ರಿಯಾಪದ ಯಾವುದು? ಬರುವನು, ಬರುತ್ತಾನೆ, ಬಂದನು, ಬಂದಾನು. ಇದು ಕ್ಲಿಯರು, ಯಾವುದೂ ಡೌಟ್ ಇಲ್ಲ. ಬಂದಾನು ಸರಿ ಉತ್ತರ. ಫಸ್ಟು ಈ ಸಂಭಾವನಾರ್ಥಕದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಈ ಪ್ರಶ್ನೆ ಬಂದಾಗ ವಿದ್ಯಾರ್ಥಿಗಳ ಬಗ್ಗೆ ಡೀಟೇಲಾಗಿ ನೋಡಿದ್ದು. ಈಗ ಸಂಭಾವನಾರ್ಥಕ. ಸಂಭಾವನಾರ್ಥಕ ಕ್ರಿಯಾಪದ ಎಕ್ಸಾಂಪಲ್ ಏನು? ಮೇಲ್ಗಡೆ ತೊಗೊಳ್ಳೋಣ, ಬಂದಾನು, ಹೌದಾ? ಫಸ್ಟು ಸಂಭಾವನಾರ್ಥಕ ಆಖ್ಯಾತ ಪ್ರತ್ಯಯಗಳು ಅಂತ ಬರ್ತವೆ. ಆಖ್ಯಾತ ಪ್ರತ್ಯಯ, ಹೌದಾ? ಯಾವುವು? ಆನು, ಆಳು, ಈತು. ಎಕ್ಸಾಂಪಲು ಬಂದಾನು. ಕ್ಲಿಯರಾ? ಇಲ್ಲಿದೆ ಆನು. ಇದು ಸಂಭಾವನಾರ್ಥಕ ಆಖ್ಯಾತ ಪ್ರತ್ಯಯ ಸೇರ್ಕೊಂಡಿದೆ ಅಂದಮೇಲೆ ಸಂಭಾವನಾರ್ಥಕ ಕ್ರಿಯಾಪದನೇ ಆಗಬೇಕು. ನೆಕ್ಸ್ಟು ಬಂದಾಳು, ಬಂದೀತು, ಹೌದಾ? ಏನು ಸಂಭಾವನಾರ್ಥಕ ಅಂದರೆ ಡೆಫಿನೇಷನ್ ನೋಡಿದು ಅರ್ಥ ಆಯಿತು. ಸಂಭಾವನಾರ್ಥಕ ಅಂದರೆ ಏನು ಅಂದರೆ ಕ್ರಿಯೆ ನಡೆದ್ರೂ ನಡಿಬೋದು, ನಡೀದೇ ಇದ್ರೂ ಇರ್ಬೋದು. ಊಹೆ ಮಾಡೋದು. ಕ್ರಿಯೆ ನಡೆದ್ರೂ ನಡಿಬೋದು ಅಂತ ಊಹೆ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ಪಾಸಿಬಿಲಿಟಿ ಯಾವುದು? ನಡೆಯಲ್ಲ ಅನ್ನೋದಕ್ಕಿಂತ ನಡೆಯುತ್ತೆ ಅನ್ನೋದಕ್ಕೆ ವೆಯ್ಟೇಜ್ ಜಾಸ್ತಿ, ಹೌದಾ? ಅಂತ ಅದನ್ನು ಹೇಳ್ತಕ್ಕಂಥದ್ದು ಈ ಸಂಭಾವನಾರ್ಥಕ ಕ್ರಿಯಾಪದ. ಅಂದರೆ ಕ್ರಿಯೆ ನಡೆದೇ ನಡೆಯುತ್ತದೆ, ಎಕ್ಸಾಕ್ಟಾಗಿ 100% ಅಂತ ಹೇಳಲ್ಲ ಅನ್ನೋ ನಂಬಿಕೆ ಇಲ್ಲ ಇಲ್ಲಿ. ಬಟ್ ನಡೆಯುತ್ತೆ ಅನ್ನೋ ಪಾಸಿಬಿಲಿಟಿ ಜಾಸ್ತಿ. ಆ ಥರ ಪದಗಳನ್ನ ಹೇಳ್ತಕ್ಕಂಥವು ಸಂಭಾವನಾರ್ಥಕ. ಬಂದಾನು ಬರ್ಬೋದು, ಬರ್ತಾ ಇಲ್ಲ, ಬಟ್ ಬಂದಾನು ಬಂದೇ ಬರ್ತಾನೆ ಅನ್ನೋದು ವೆಯ್ಟೇಜ್ ಜಾಸ್ತಿ ಕೊಡ್ತಾ ಇದೆ ಇಲ್ಲಿ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು ಅಂದ್ಕೊತೀನಿ. ಬೇರೆ ಆಪ್ಷನ್ಸ್ ನೋಡೋಣ. ಬರುವನು ಅನ್ನೋದು ವ, ಹೌದಾ? ವ ಯಾವುದು? ಭವಿಷ್ಯತ್, ಹೌದಾ? ಭವಿಷ್ಯತ್ ಕ್ರಿಯಾಪದ ಇದು. ಬರ್ತಾನೆ, ಉತ್ತ ಯಾವುದು? ವರ್ತಮಾನ, ಹೌದಾ? ವರ್ತಮಾನ ಕ್ರಿಯಾಪದ. ಬಂದನು ಯಾವುದಕ್ಕಿದೆ? ಭೂತ ಕ್ರಿಯಾಪದ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯಿತು ಅಂದ್ಕೊತೀನಿ. ಎಲ್ಲ ಏನೋ ನಿಮಗೂ ಎಲ್ಲ ಸಿಗ್ತದೆ. ನೆಕ್ಸ್ಟ್ ಮತ್ತೊಂದು ಏನೋ, ನಾನು ಸಂಧಿ ಅಂತಲೇ ಹೇಳ್ತೀನಿ ಇದನ್ನು. ಸಂಧಿ ಕಾನ್ಸೆಪ್ಟೇ. ಇಂಡೈರೆಕ್ಟಾಗಿ ಏನು ಕೇಳಿದ್ದಾರೆ? ಸಂಧಿ ಹೆಸರು ಕೇಳಿಲ್ಲ, ಬಟ್ ಬಿಡಿಸಿ ಬರೀರಿ ಅಂತ ಕೇಳಿದ್ದಾರೆ ಅಷ್ಟು. ಗ್ರಹಿಸಿ ಬರೀರಿ. ಅಪಧರ್ಮ, ಅಪಧರ್ಮ ಹೆಂಗೆ ಬಿಡಿಸಿ ಬರೀತೀರಾ ಅಂತ ಕೇಳಿದ್ದಾರೆ. ಆಪತ್ ಪ್ಲಸ್ ಧರ್ಮ, ಆಪತ್ ಪ್ಲಸ್ ಧರ್ಮ ಯಾವ ಸಂಧಿ ಇದು? ನೋಡಿದ್ದೀವಿ ಆಲ್ರೆಡಿ. ಜಸ್ವ ಸಂಧಿ. ಆದೇಶ ಸಂಧಿಗೂ ಜಸ್ವ ಸಂಧಿಗೂ ಒಂದು ಕ್ವಶನ್ ಆಗಿದೆ, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ ಡೀಟೇಲಾಗಿ, ಹೌದಾ? ಕಚಟ ತಪಗಳಿಗೆ ಡಿಫ್ರೆನ್ಸ್ ಏನು? ಪೂರ್ವ ಪದದ ಕಚಟ ತಪಗಳಿಗೆ ಗಜಟ ತಪಗಳು ಆದೇಶವಾಗಿ ಬರ್ತಕ್ಕಂಥದ್ದು. ಅದೇ ನೀವು ಆದೇಶ ಸಂಧಿಗೆ ಹೋದಾಗ ಉತ್ತರ ಪದದ ಕಚಟ ತಪಗಳು ಅಂತ ಬರ್ತವೆ. ಅದನ್ನು ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಕ್ಲಿಯರ್ ಆಯಿತಾ? ಆಪತ್ ಪ್ಲಸ್ ಧರ್ಮ. ಕ್ಲಿಯರ್ ಆಯಿತು. ಹಾಗೆ ಯಾವ್ದು ಬಂದಿದೆ? ದಾ ಬಂದಿದೆ. ಕ್ಲಿಯರಾ? ಆಪತ್ ಪ್ಲಸ್ ಧರ್ಮ ಒಂದನೇ ಸ್ಟೇಟ್ಮೆಂಟ್. ಆಪತ್ತು ಪ್ಲಸ್ ಧರ್ಮ ಬರಲ್ಲ. ಯಾಕೆ? ಜಸ್ವ ಸಂಧಿ ಈಕ್ವೇಷನ್ಗೆ ಇದು ಮ್ಯಾಚ್ ಆಗಲ್ಲ. ಇದು ಅಷ್ಟೇ. ಆಪತ್ತು ಅಂದರೆ ಒತ್ತಕ್ಷರ ಬರಲ್ಲ, ಅಪತ್ ಅಂತ ಬರೋದೇ ಇಲ್ಲ. ಆ ದೀರ್ಘ ಇರೋದ್ವಾಗ ಇಲ್ಲಿ ಅಲ್ಪ ಹೆಂಗೆ ಬರುತ್ತೆ? ಅಲ್ಲ, ತೆಗಿಬೋದು. ಕ್ಲಿಯರ್ ಆಯ್ತಲ್ಲ? ಇದಕ್ಕೆ ಸೊಲ್ಯೂಷನ್ ಏನು? ಜಸ್ವ ಸಂಧಿ ಡೆಫಿನೇಷನ್ನೇ ಇದಕ್ಕೆ ಉತ್ತರ.
ಅದ್ರ ಬಗ್ಗೆ ನಿಮಗೆ ಈ ಕಾನ್ಸೆಪ್ಟ್ ನೀಟಾಗಿ ಗೊತ್ತಿದ್ದರೆ ನಾವು ಇದಕ್ಕೆ ಉತ್ತರ ಮಾಡ್ಬೋದು. ಸೊ ಹಾಗಾಗಿ ಸಂಧಿಗಳನ್ನ ನೀಟಾಗಿ ಕಲಿಬೇಕು. ಸಂಧಿ ನಾವು ಎಕ್ಸಾಕ್ಟಾಗಿ ಈಕ್ವೇಷನ್ ಪ್ರಕಾರ ಬಿಡಿಸೋಕೆ ಬಂದುಬಿಟ್ರೆ ನಾವು ಹೆಚ್ಚು ಕಡಿಮೆ ಕಾಗುಣಿತ ದೋಷ, ಸಂಧಿಗಳು ಇವನ್ನೆಲ್ಲ ನಾವು ಆನ್ಸರ್ ಮಾಡ್ಬೋದು. ನೋಡಿ, ಪಯಶ್ಶಯನ ಪದವನ್ನು ಬಿಡಿಸಿ ಬರೆಯಿರಿ. ಸೊ ಪಯಶ್ಶಯನ ಹೆಂಗೆ ಬಿಡಿಸಿ ಬರೀತೀರಾ? ಪಯಸ್ ಪ್ಲಸ್ ಶಯನ. ಇಲ್ಲಿ ಇದೇ ಯಾಕೆ ಬಂತು? ಅಗೇನ್ ಸಂಧಿ. ಯಾವ ಸಂಧಿ? ಶುತ್ವ ಸಂಧಿ. ಶುತ್ವ ಸಂಧಿ ಗೊತ್ತು ನನಗೆ. ಡೆಫಿನೇಷನ್ ಏನು ಹೇಳುತ್ತೆ ಅದು ಗೊತ್ತು. ಹಾಗಾಗಿ ಪಯಸ್ ಪ್ಲಸ್ ಶಯನ ಅಂತಲೇ ಬಿಡಿಸಿದ್ದೀನಿ. ಪಯಶ್ ಬರಲ್ಲ, ಓಕೆನಾ? ಪಯಶ ಬರಲ್ಲ, ತಾ ಬರಲ್ಲ, ಅರ್ಧಾಕ್ಷರನೇ ಬರಬೇಕು. ಏನು ಹೇಳುತ್ತೆ ಶುತ್ವ ಸಂಧಿ? ಸಕಾರ ತಾ ವರ್ಗಾಕ್ಷರ. ಈ ಅಕ್ಷರಗಳಿಗೆ, ಹೌದಾ, ಸಕಾರಕ್ಕೆ ಶಕಾರ ಬಂದಾಗ ಅಥವಾ ಸಕಾರಕ್ಕೆ ಶ ವರ್ಗದ ಅಕ್ಷರಗಳು ಬಂದಾಗ ಏನು ಬರಬೇಕಿಲ್ಲಿ? ಈ ಸಾ ಅಕ್ಷರಕ್ಕೆ ಶ ಅಕ್ಷರ ಬಂದಾಗ ಇಲ್ಲಿ ಶ ಬರಬೇಕು, ಹೌದಾ? ಇಲ್ಲಿ ತವರ್ಗಕ್ಕೆ ಚವರ್ಗ ಪರವಾದಾಗ ಇಲ್ಲಿ ಯಾವ್ದು ಬರಬೇಕು? ಶಕಾರ ಆದೇಶವಾಗಿ ಬರಬೇಕು. ಇದು ಶುತ್ವ ಸಂಧಿ ಕಾನ್ಸೆಪ್ಟು. ಈಗ ಇಲ್ಲಿ ಅಪ್ಲೈ ಮಾಡೋಣ. ಏನು ಹೇಳ್ತಾ ಇದ್ದಾರೆ? ಪಯಸ್ ಪ್ಲಸ್ ಶಯನ. ಸೊ ಇದೇನಿದು? ಪೂರ್ವಪದಗಳಿವು. ಪೂರ್ವಪದದ ಅಂತ್ಯ, ಇದು ಉತ್ತರ ಪದದ ಆರಂಭ ಅಂತ ನೆನ್ಪಿಟ್ಕೊಳ್ಳಿ. ಸಂಧಿ ಕಾನ್ಸೆಪ್ಟ್ ಇದು. ಇಲ್ಲಿ ಸಾಕಾರ ಬಂದಿದೆ, ಶಕಾರ ಪರ ಆಗಿದೆ. ಏನು ಬಂದಿದೆ? ಶಕಾರ ಆದೇಶವಾಗಿ ಬಂದಿದೆ. ಈಕ್ವೇಷನ್ ಮ್ಯಾಚ್ ಆಯಿತು ಅಂದಮೇಲೆ ಶುತ್ವ ಸಂಧಿ ಕರೆಕ್ಟು. ಇಲ್ಲಿ ಬಿಡಿಸೋದು ಅದೇ ಥರನೇ ಬಿಡಿಸ್ಬೇಕು. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಬಿಡಿಸ್ತೀವಿ ಈಸಿಯಾಗಿ. ಇಲ್ಲಿ ಯಾವುದೇ ಡೌಟ್ ಬರೋದಿಲ್ಲ. ಅದಕ್ಕೋಸ್ಕರ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಸಂಧಿಗಳನ್ನ ನೀಟಾಗಿ ಕಲೀರಿ. ಮ್ಯಾಥ್ಸ್ ಕಲ್ತಂಗೆ. ನೆಕ್ಸ್ಟ್ ಉಡಾಯಿಸು, ಹೌದಾ? ಉಡಾಯಿಸು ಪದವು ಧಾತುವಿನ ಯಾವ ರೂಪ ಆಗಿದೆ? ಉಡಾಯಿಸು ಅನ್ನೋ ಒಂದು ಪದ ಕೊಟ್ಟಿದ್ದಾರೆ. ಇದು ಧಾತುವಿನ ಯಾವ ರೂಪ? ಆಪ್ಷನ್ಸ್ ಬಂದು ಸಾಧಿತ, ಅಕರ್ಮಕ, ಸಹಜ, ಅಕರ್ಮಕ. ನಾನು ಇದನ್ನು ತೆಗಿತೀನಿ, ಅಕರ್ಮಕ ಅಂತೂ ಬರಲ್ಲ. ಯಾಕೆ? ಈ ಉಡಾಯಿಸು ಅನ್ನೋದನ್ನ ನಾನು ಏನನ್ನು ಅಂತ ಕ್ವಶನ್ ಮಾಡ್ಕೊಂಡಾಗ ಉತ್ತರ ಸಿಗುತ್ತೆ ನನಗೆ. ಏನನ್ನು ಉಡಾಯಿಸಿದ? ರಾಕೆಟನ್ನು ಉಡಾಯಿಸಿದ್ರು ಅಂದಮೇಲೆ ಕರ್ಮಪದದ ಅಪೇಕ್ಷೆ ಇದೆ. ಸೊ ಇದು ಬರಲ್ಲ. ಸಹಜನೂ ಬರಲ್ಲ. ಇಸು ಪ್ರತ್ಯಯ ಸೇರಿದೆ. ನನಗೆ ಡೌಟ್ ಬರೋದು ಇವೆರಡು, ಹೌದಾ? ಸಾಧಿತನ, ಸಕರ್ಮಕನ? ಸೊ ಕೆ ಎ ಬಿಟ್ಟಿರ್ತಕ್ಕಂಥ ಉತ್ತರ ಸಾಧಿತ. ಉತ್ತರ ಕರೆಕ್ಟ್ ಇದೆ, ಹೌದಾ? ಸಾಧಿತ. ಸಾಧಿತ ಧಾತುವಿಗೆ ಇನ್ನೊಂದೆರಡು ಪದಗಳಿದ್ದಾವೆ, ಒಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಮುಂದಿನ ದಿನದಲ್ಲಿ ಈ ಪದ ಬರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ? ಈ ಪ್ರಥಮ ಪುರುಷ ಪ್ರಥಮ ಪುರುಷಕ್ಕೆ ಅನ್ಯ ಪುರುಷ ವಾಚಕ ಅಂತ ಕ್ವಶನ್ ಕೊಂತಾರಲ್ಲ, ಆ ರೀತಿ ಮುಂದಿನ ದಿನದಲ್ಲಿ ಇದಕ್ಕೂ ಕೂಡ ಬರಬಹುದು. ಹಾಗಾಗಿ ಸಾಧಿತ ಧಾತುವಿಗೆ ಇನ್ನೊಂದು ಬಂದು ಪ್ರತ್ಯಯಾಂತ ಧಾತು ಅಂತ ಕೂಡ ಕರಿತೀವಿ. ಇನ್ನೊಂದು ನಿಷ್ಪನ್ನ ಧಾತು ಅಂತ ಕೂಡ ಕರಿತೀವಿ. ಕ್ಲಿಯರಾ? ಸಾಧಿತ ಧಾತು ಸಾಧಿಸಿದ್ವಿ. ಸಹಜ ಧಾತು ತಗೊಂಡು ನಾವು ಇಸು ಪ್ರತ್ಯಯ ಸೇರಿಸ್ಬಿಟ್ಟು ಸಾಧಿಸಿರ್ತಕ್ಕಂಥದ್ದಾಗಿ ಇದಕ್ಕೆ ನಾವೇನಂತ ಕರಿತೀವಿ? ಸಾಧಿತ ಧಾತು ಅಂತ ಕೂಡ ಕರಿತೀವಿ. ಕ್ಲಿಯರ್ ಆಯಿತಾ? ಫಸ್ಟು ಏನು? ನಾಮ ಪ್ರಕೃತಿಗೆ ಇಸು ಪ್ರತ್ಯಯ ಸೇರಿ ನಾವೇನು ಮಾಡ್ತೀವಿ? ಸಾಧಿಸಿದ್ದೀವಿ. ಸಾಧಿತ ಧಾತು ಆಗಿದೆ, ಹೌದಾ? ಎಕ್ಸಾಂಪಲ್ಲು ಅಬ್ಬರ ತಗೋತೀನಿ. ಅಬ್ಬರಕ್ಕೆ ಇಸು ಪ್ರತ್ಯಯ ಸೇರಿಸ್ತೀನಿ. ಏನಾಯಿತು? ಅಬ್ಬರಿಸು, ಹೌದಾ?
ಈಗ ಉಡಾಯಿಸುನೇ ತಗೊಳ್ಳಿ, ಹೆಂಗೆ ಬಿಡಿಸ್ತೀರಾ? ಧಾತು ಸರಿ ಏನು ಉಡಾವಣೆ ಪ್ಲಸ್ ಇಸು ಏನಾಗ್ತದೆ? ಉಡಾಯಿಸು ಆಗುತ್ತೆ. ಹೌದಾ? ನೆಕ್ಸ್ಟು ಬರೀ ನಾಮಪ್ರಕೃತಿಗಳಷ್ಟೇ ಬರಲ್ಲ, ಕೆಲವೊಂದು ಸಲ ಈ ಅನುಕರಣ ಶಬ್ದಗಳು ಕೂಡ ಬರ್ತವೆ. ಅನುಕರಣ ಶಬ್ದ ಅವಕ್ಕೇನು ಸೇರ್ಕೋತವೆ? ಇಸು ಪ್ರತ್ಯಯ ಸೇರ್ಕೊಂಡು ಏನಾಗ್ತವೆ? ಸಾಧಿತ ಧಾತು ಆಗ್ತದೆ. ಎಕ್ಸಾಂಪಲು, ಈ ಬೆಂಕಿ ದಗದಗನೇ ಉರಿತಿತ್ತು, ಹೌದಾ? ದಗದಗ ಪ್ಲಸ್ ಇಸು ದಗದಗಿಸು ಹೇಳ್ತೀವಲ್ಲ, ಈ ಕಾನ್ಸೆಪ್ಟಲ್ಲಿ ದಗದಗಿಸು. ಇನ್ನೊಂದು ಪಾತ್ರೆ ತಳತಳಿಸ್ತಾ ಇತ್ತು ಅಂತ ಅಂದರೆ ತಳತಳ ಪ್ಲಸ್ ಇಸು ತಳತಳಿಸು. ಹೌದಾ? ಈಗ ಇದಕ್ಕೇನೋ ಉತ್ತರ ಸಿಕ್ತು, ಸಾಧಿತ ಕರೆಕ್ಟು. ಸಕರ್ಮಕ ಆಗಲ್ವಾ? ಈ ಥರ ಕ್ವಶನ್ಗಳು ಈ ಥರ ಸಾಧಿತ ಮತ್ತು ಸಕರ್ಮಕ ಎರಡೂ ಉತ್ತರ ಇರ್ತಕ್ಕಂಥವು ಭಾಳ ಸಲ ಕ್ವಶನ್ಗಳು ಆಗಿದ್ದಾವೆ. ಅವನ್ನ ಬೇಕಾದ್ರೆ ಒಂದು ಕ್ಲಾಸಲ್ಲಿ ತೊಗೋತೀನಿ. ಬಟ್ ಇದಕ್ಕೆ ಉತ್ತರ ಸಕರ್ಮಕ ಕೂಡ ಆಗುತ್ತೆ. ಯಾಕಾಗುತ್ತೆ? ಏನು ಸಕರ್ಮಕ ಅಂದರೆ? ಸಕರ್ಮಕ ಧಾತು ಅಂದರೆ ಕರ್ಮಪದದ ಅಪೇಕ್ಷೆ ಇರ್ತಕ್ಕಂಥ ಧಾತುಗಳು. ಹೌದಾ? ಕರ್ಮಪದದ ಅಪೇಕ್ಷೆ ಅಂದರೆ ಕರ್ಮಪದವನ್ನು ಬಯಸ್ತಕ್ಕಂಥವು, ಅಪೇಕ್ಷೆ ಇರೋ ಧಾತುಗಳು. ಅವಕ್ಕೇನಂತ ಕರಿತೀವಿ? ಸಕರ್ಮಕ ಧಾತು ಅಂತ ಕರಿತೀವಿ. ನಾನು ಹೇಳ್ತಾ ಇದ್ದೀನಿ ಉಡಾಯಿಸು ಕೂಡ ಸಕರ್ಮಕ ಧಾತು ಅಂತ. ಹಂಗಿದ್ರೆ ಇದು ಕರ್ಮಪದವನ್ನು ಅಪೇಕ್ಷೆ ಮಾಡ್ತಾ ಇದೆಯಾ? ಹೌದು. ಹೇಗೆ? ಏನನ್ನು ಉಡಾಯಿಸಿದರು ಅಂತ ಪ್ರಶ್ನೆ ಮಾಡ್ತೀನಿ. ಏನನ್ನು ಉಡಾಯಿಸಿದರು ಅಥವಾ ಉಡಾಯಿಸಿದರು ಅಂತ ಪ್ರಶ್ನೆ ಮಾಡಿದಾಗ ನನಗೆ ಉತ್ತರ ಸಿಗುತ್ತೆ. ಏನನ್ನ? ರಾಕೆಟ್ನ. ಅಂದಮೇಲೆ ಕರ್ಮಪದದ ಅಪೇಕ್ಷೆ ಇದೆ, ಅಂದಮೇಲೆ ಸಕರ್ಮಕ ಧಾತು ಅಲ್ವಾ? ಸೊ ಇದೇನೋ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಬಟ್ ಇವೆರಡಂತೂ ನಾವು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬೋದು, ಇವೆರಡು ಆಗೋದೇ ಇಲ್ಲ. ಬಟ್ ಸಾಧಿತ ಧಾತುಗಳು ಕರೆಕ್ಟ್ ಇದೆ, ಬಟ್ ಸಕರ್ಮಕ ಧಾತು ಕೂಡ ಉತ್ತರ ಆಗ್ತದೆ. ನೆಕ್ಸ್ಟ್, ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿತ ರೂಪನ ಬರೆಯಿರಿ. ಇವೆರಡು ಪದಗಳಿಗೆ ಒಂದು ಸಂಬಂಧ ಇದೆ, ಅದೇನು ಅಂತ ನಾವು ಕಂಡಿಡ್ಕೊಂಡ್ರೆ, ಸೊ ಇಲ್ಲಿ ಕ್ವಶನ್ ಮಾರ್ಕ್ ಬರೋ ಜಾಗಕ್ಕೆ ಒಂದು ಪದ ಬರಬೇಕಿಲ್ಲಿ. ಈ ಒಂದು ಸಂಬಂಧ ಗೊತ್ತಿದ್ರೆ ನಾವಿಲ್ಲಿ ಉತ್ತರ ತರ್ಬೋದು ಅಂತ. ಹೌದಾ? ಗೊತ್ತಾಗ್ಬಿಡುತ್ತೆ ಯೂಶಲಿ. ಸೊ ವಿಘಟಕ ವಿಗಳಿಗೆ ಅಂದರೆ ಇದು ಯಾವುದ್ರ ಮೇಲೆ ಕೇಳಿರ್ತ ಕ್ವಶನು? ತತ್ಸಮ ತದ್ಭವ, ಈ ಕಾನ್ಸೆಪ್ಟ್ ಮೇಲೆ ಕೇಳಿರ್ತಕ್ಕಂಥದ್ದು. ವಿಘಟಿಕ ವಿಗಳಿಗೆ, ಉದ್ಘೋಷಣ ಗಣನೆ. ಅಗೇನ್ KVD ಇದೇ ನಿಮಗೆ ಸೋರ್ಸು ಎಲ್ಲ ಆಲ್ಮೋಸ್ಟ್ ಅದರಲ್ಲೇ ಇದ್ದಾವೆ. ಸೊ ಏನು ಮಾಡಬೇಕು? ಪ್ರಾಕ್ಟೀಸ್, ರಿವಿಷನ್ ಇದೇ ಕೀ. ನಿಮ್ಗೆ ಆ ಪದ ನೋಡ್ತಿದ್ದಂಗೆ ನಿಮಗೆ ಈ ಪದ ಓದೋ ಅವಶ್ಯಕತೆಯೇ ಇಲ್ಲ, ಆ ಫ್ಲೋಗೆ ಬಂದ್ಬಿಡುತ್ತದೆ. ಬರಬೇಕು ಅಂದರೆ ಏನು ಮಾಡಬೇಕು? ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಹುಳು ಬಣೆ ಆಗಲ್ಲ, ಈಸಿ ಆ್ಯಕ್ಚುಲಿ. ತತ್ಸಮ ತದ್ಭವ ಭಾಳ ಈಸಿ ಯಾವಾಗ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ. ಹಾಗೂ ಈ ಬುಕ್ಕಲ್ಲಿರ್ತಕ್ಕಂಥವ್ನು ಅಷ್ಟೇ ಪ್ರಾಕ್ಟೀಸ್ ಮಾಡಿ ಒಂದಷ್ಟು ಏನೋ ಸ್ಟ್ಯಾಂಡರ್ಡು ರೂಲ್ಸ್ ಇದ್ದಾವೆ, ಆ ರೂಲ್ಸ್ನ ನೀವು ತಿಳ್ಕೊಂಬಿಟ್ರೆ ಸೊ ಇದೇನಿದು ಕೇಕ್ ವಾಕು. ಕ್ಲಿಯರಾ? ಒಗ್ಗರಣೆ ಇದಕ್ಕೆ ಉತ್ತರ 46ಕ್ಕೆ 1. ವಿಘಟಿಕ ಅಂದ್ರೇನು? ಸ್ವಲ್ಪ ನೋಡಿದ್ರ ಬಗ್ಗೆ, ಯಾಕಂದರೆ ನಾನು ಸ್ವಲ್ಪ ಹುಡುಕ್ತಾಗಿದ್ರ ಬಗ್ಗೆ ಮಾಹಿತಿ ಸಿಕ್ತು. ವಿಘಟಿಕ ಅಂದರೆ ಒಂದು ಗಳಿಗೆ ಅಂತ ಇತ್ತಂತ ಹಳೆ ಕಾಲದಲ್ಲಿ. ಗಳಿಗೆ, ಈ ಒಂದು ಗಳಿಗೆಯ ಅಷ್ಟು ಭಾಗಕ್ಕೆ ನಾವು ವಿಘಟಿಕ ಅಂತ ಕೂಡ ಕರಿತೀವಿ. ಅಥವಾ 24 ಸೆಕೆಂಡು ಅಂತ ಏನು ಕರಿತೀವೋ ಟೈಮಿಂಗ್ಸು, ಅದನ್ನು ನಾವು ವಿಘಟಿಕ ಅಂತ ಕರಿತೀವಂತೆ. 24 ಸೆಕೆಂಡಷ್ಟು ಕಾಲಕ್ಕೆ ನಾವು ವಿಘಟಿಕ. ಹಾಗೆ ಜನರಲ್ ಆಗ್ತಿಲ್ಲ ವಿಘಟಿಕ. ಗೊತ್ತಿಲ್ಲ, ಒಂದು ದಿನದಲ್ಲಿ ಪ್ರಶ್ನೆ ಆಗಲ್ಲ ಅಂತ ಹೇಗೆ ಹೇಳ್ತೀರಾ? ವಿಘಟಿಕ ಗಳಿಗೆಯ 1/6 ಭಾಗ ಅಥವಾ 24 ಸೆಕೆಂಡು ಏನು ಟೈಮ್ ಬರುತ್ತೋ ಆ ಟೈಮ್ಗೆ ನಾವು ವಿಘಟಿಕ ಅಂತ ಕರಿತೀವಿ. ಉದ್ಘೋಷಣೆ ಅಂದ್ರೇನು? ಇವೇನು ಈ ಕಾಗುಣಿತ ದೋಷಕ್ಕೆ ಬರ್ತವೆ ಇವೆಲ್ಲ, ಈ ಥರ ಇರ್ತಕ್ಕಂಥವು. ಇದು ಬರ್ಬೋದು ನೋಡಿ, ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನ. ಗೋ ಮಹಾಪ್ರಾಣ, ಗೋ ಷ ಣೆ. FDST ಬರೀತಾರೆ KPSC, ಅಲ್ಲಿ ಇವು ಸೊ ಏನು ಮೇಜರ್ ರೋಲ್ ಪ್ಲೇ ಮಾಡ್ತವೆ ಇವು. ಉದ್ಘೋಷಣೆ ಅಂದ್ರೇನು?
ಅರವಿ ಗಟ್ಟಿಯಾಗಿ ಕೂಗೇಳೋದು. ಈ ರಾಜರುಗಳು ಬಹುಪರ ಕೂಗ್ತಾರಲ್ಲ, ಅದಕ್ಕೆ ನಾವು ಉದ್ಘೋಷಣೆ ಅಂತ ಕೂಡ ಕರಿತೀವಿ. ಗಟ್ಟಿಯಾಗಿ ಕೂಗಿ ಹೇಳುವುದು. ನೆಕ್ಸ್ಟ್ ಇದು ದೇಶ್ಯ ಮತ್ತು ಅನ್ಯದೇಶ್ಯ. ಹೌದಾ, ದೇಶ್ಯ ಮತ್ತು ಅನ್ಯದೇಶ್ಯ ಪದ. ಇದನ್ನ ಯಾಕೆ ಆ್ಯಡ್ ಮಾಡಿದ್ದೀನಿ? ಸೊ ಸಾಲ್ವ್ ಮಾಡಿದ ಪ್ರೀವಿಯಸ್ ಪೇಪರಲ್ಲಿ ಬಂದಿರತಕ್ಕಂಥ ಕ್ವಶನ್. ಇಲ್ಲಿ ನಿಮ್ಗೆ ಉತ್ತರ ಗೊತ್ತಿದ್ರೆ ಮೇಜು ಮತ್ತು ಪಾದ್ರಿ, ಈ ಉತ್ತರ ನಿಮಗೆ ಈಸಿ. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿ. ಯಾವ ಭಾಷೆಯಿಂದ ಬಂದು ಇಲ್ಲಿ ಬಳಕೆಯಲ್ಲಿದ್ದಾವೆ? ಇದು ನೋಡಿದ್ದೀನಿ ನಾನು. ಹೌದಾ, ಈ ಪ್ರಶ್ನೆ ಪತ್ರಿಕೆ ಬರೆಯೋದಕ್ಕೂ ಮುಂಚೆ ಈ ಪ್ರಶ್ನೆ ಪತ್ರಿಕೆ ನಾನು ಸಾಲ್ವ್ ಮಾಡ್ಕೊಂಡು ಬಂದಿದ್ದೀನಿ. ಮೇಜು ಮತ್ತು ಪಾದ್ರಿ ಪೋರ್ಚುಗೀಸ್ ಅಂತ ಗೊತ್ತು ನನಗೆ. ಹೌದಾ, ಸೊ ಮೇಜು ಮತ್ತು ಪಾದ್ರಿ ಅದೇ ಪ್ರಶ್ನೆ ಬಂದಿದೆ. ಸೊ ಅಂದಮೇಲೆ ಪೋರ್ಚುಗೀಸು ಸಿಕ್ತು. ಇನ್ನೊಂದು ನನಗೂ ಎಕ್ಸ್ಟ್ರಾ ಸಾಬೂನು ಕೂಡ ಪೋರ್ಚುಗೀಸು. ನಾನು ನೋಟ್ಸ್ ನಾನು ಆ್ಯಡ್ ಮಾಡ್ಕೋತೀನಿ ಇದನ್ನ. ಓಕೆನಾ, ಕ್ಲಿಯರ್ ಆಯಿತು. ಅದೇ ಥರ ನೋಡ್ಕೊಳ್ಳಿ, ಇದು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೀನಿ, ನೀವು ಅಲ್ಲಿ ತೊಗೋಬೋದು. ಸಂಸ್ಕೃತ ಬರಲ್ಲ, ಇಂಗ್ಲೀಷ್ ಬರಲ್ಲ, ಅರಬ್ಬಿ ಬರಲ್ಲ. ಸೊ ಏನು, ದೇಶ್ಯ ಮತ್ತು ಅನ್ಯದೇಶ್ಯ ಶಬ್ದಗಳು, ಆ ಕಾನ್ಸೆಪ್ಟ್ ಇದು. ನೆಕ್ಸ್ಟು ರಾಮನು, ಇಲ್ಲಿ ಗೆರೆ ಎಳೆದಿರೋದು ಇದು. ಓಕೆನಾ, ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಇಡಿಗೆರೆ ಎಳೆದ ಪದವು ಯಾವ ವಿಧದ ನಾಮ? ಇದು ಗೆರೆ ಎಳೆದಿರ್ತಕ್ಕಂಥ ಪದ. ಹೌದಾ, ಹಳೆಯ ಮನೆ ಏನಿದು? ನಾಮವಾಚಕನ, ಪ್ರಕಾರವಾಚಕನ, ಭಾವನಾಮನ, ಗುಣವಾಚಕ? ಸೊ ಇದು ಏನು ಈಸಿ ಕ್ವಶನು. ಭಾವವಾಚಕ ಬರಲ್ಲ, ಪ್ರಕಾರವಾಚಕ ಬರಲ್ಲ, ನಾಮವಾಚಕ ಬರಲ್ಲ, ಗುಣ ಅಂದ್ರೇನು? ಗುಣವನ್ನು ತಿಳಿಸ್ತಾ ಇದೆ. ಹೌದಾ, ಡೌಟ್ ಏನಿಲ್ಲ ಅನ್ಕೊತೀನಿ. ಮನೆಯ ಗುಣ, ರೀತಿ, ಸ್ವಭಾವನ ತಿಳಿಸ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಇದು ಗುಣವಾಚಕ. ಎಸ್, ಇದು ಸ್ವಲ್ಪ ಡಿಸ್ಕಸ್ ಮಾಡ್ತಕ್ಕಂಥ ಟಾಪಿಕ್ ಇದು. ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ನಮಗೆ ಗೊತ್ತು, ಅನುಸ್ವಾರ 1-0, ವಿಸರ್ಗ 2-0 ಬರ್ಬೋದು ಕ್ವಶನ್ ಇದು. ಹೌದಾ, ಈ ರೀತಿ ಇರ್ತದಕ್ಕೆ ಏನಂತೀವಿ, ಈ ಥರ ಇರೋದಕ್ಕೆ ಏನಂತೀವಿ? ಇವರು ಕ್ವಶನ್ ಆಗಿಲ್ಲ, ಬಟ್ ಆಗ್ತಾವೆ ಮುಂದಿನ ದಿನದಲ್ಲಿ. ಹೌದಾ, ಈ ಥರ 2 ಚುಕ್ಕಿರೋಕೆ ಏನಂತ ಕರಿತೀವಿ? ಈ ಕೆಳಕಂಡ ಅಂತ ಕ್ವಶನ್ ಆಗ್ಬೋದು. ವಿಸರ್ಗ ಇದು. ಸಮರ್ಥನೆ ಬನ್ನಿ. ಬೇರೆ ಭಾಷೆಗಳಿಂದ ಅಂದರೆ ಅನ್ಯ ದೇಶೀಯದಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಇಲ್ಲೇನು ಮಾಡ್ಬೇಕು ನಾವು? ಅನ್ಯ ದೇಶೀಯ ಅಂದರೆ ಕನ್ನಡ ಬಿಟ್ಟು ಇನ್ನೆಲ್ಲ ಭಾಷೆ ಬರ್ತವೆ. ಸಂಸ್ಕೃತ ಆಗ್ಬೋದು, ಪೋರ್ಚುಗೀಸು, ಅರಬ್ಬು, ಹಿಂದಿ. ಸೊ ಇಲ್ಲಿ ನಾವೇನು ಮಾಡಬೇಕು? ಸಂಸ್ಕೃತ ಅಂತ ಅಂದ್ಕೊಳ್ಳಿ. ಇಲ್ಲಿ ಅದು ಕೂಡ ಅನ್ಯ ದೇಶ ಪದನೇ. ಸಂಸ್ಕೃತದಲ್ಲಿ ವಿಸರ್ಗದ ಬಳಕೆ ಇದೆ, ಅನುಸ್ವಾರ, ವಿಸರ್ಗ. ಹೌದಾ, ಈಗ ಅಚ್ಚಗನ್ನಡದಲ್ಲಿ ನಾವು ಯೂಶಲಿ ಇವೆರಡು ಕೂಡ ಬಳಸಲ್ಲ ನಾವು. ಈ ಕಾನ್ಸೆಪ್ಟ್ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಈ ತತ್ಸಮ ತದ್ಭವ. ಹೌದಾ, ಈ ಕಾನ್ಸೆಪ್ಟು ನಿಮಗೆ ಈಕ್ವೇಷನಲ್ಲಿ ರೂಲ್ಸಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ನೀವು ನೀಟಾಗಿ ಓದಿದರೆ ಇದು ನಿಮಗೆ ಹೇಳಿಕೆ ಕರೆಕ್ಟು ಅಂತ ಗೊತ್ತು. ಇಲ್ಲಿಲ್ಲ ಅಂದರೆ ಇಲ್ಲೇನು ಹೇಳ್ತಿದ್ದಾರೆ? ಅಚ್ಚಗನ್ನಡದಲ್ಲಿ ಇರಲಿಲ್ಲ, ಬಟ್ ನಾವು ಬಳಸ್ತಾ ಇದ್ದೀವಲ್ಲ, ದುಃಖ ಅಂತ ಬಳಸ್ತೀವಿ ಕನ್ನಡದಲ್ಲಿ. ಅಚ್ಚಗನ್ನಡದಲ್ಲಿ ಇಲ್ಲ ಅಂದಮೇಲೆ ಇವತ್ತು ಯೂಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಸೊ ಎಲ್ಲಿದ್ದಾದರೂ ಬಂದಿರಬೇಕಲ್ಲ. ಅದೇ ಹೇಳಿರೋದಿಲ್ಲಿ, ಬೇರೆ ಭಾಷೆ, ಅನ್ಯ ದೇಶಗಳಿಂದ ನಾವು ಸ್ವೀಕರಿಸಿರ್ತೀವ ಪದಗಳಲ್ಲಿ, ಅಲ್ಲಿ ನಾವು ಬಳಸ್ತಾ ಇದ್ದೀವಿ. ಕ್ಲಿಯರ್ ಆಯಿತಾ? ದುಃಖ, ಸೊ ಅಂತಃಕರಣ, ಅಂತರಂಗ ಅಂತ ಪ್ರಿವಿಯಸ್ಸಲ್ಲಿ ಒಂದು ಕ್ವಶನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಇದನ್ನ. ಹೌದಾ, ಈ ಕೆಳಗಿನಲ್ಲಿ ಯಾವುಗಳಲ್ಲಿ ಅನುಸ್ವಾರ ವಿಸರ್ಗದ ತಪ್ಪು ಬಳಕೆ ಇದೆ ಅಂತ. ಹಾಗಾಗಿ ಅನುಸ್ವಾರ ವಿಸರ್ಗದ ಬಗ್ಗೆ ಪ್ರತಿ ಸರಿ ಕ್ವಶನ್ ಆಗ್ತದೆ, ಮುಂದಿನ ದಿನದಲ್ಲೂ ಕ್ವಶನ್ ಆಗ್ತದೆ. ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದು ಬರ್ಬೋದು. ಇದು 1-0 ಇರೋದಕ್ಕೆ ಏನಂತೀವಿ? ಸರಿ, 2-0 ಇರೋದಕ್ಕೆ ಏನಂತೀವಿ? ಅನುಸ್ವಾರ ವಿಸರ್ಗ. ಎಕ್ಸ್ಪೆಕ್ಟ್ ಮಾಡ್ಬೋದು, ಕ್ವಶನ್ಗಳು ಆಗ್ತಾ ಇರ್ತವೆ. ಸೊ ಇದಕ್ಕೇನು ಉತ್ತರ? ಸೊ ಇದಕ್ಕೆ ಎಸ್, ಇದು ಕರೆಕ್ಟ್. ಹೇಳಿಕೆ ಸರಿ, ಸಮರ್ಥನೆ ಕೂಡ ಎರಡೂ ಕರೆಕ್ಟ್. ಇದು ಸ್ವಲ್ಪ ಅಪ್ಲಿಕೇಬಲ್ ಕ್ವಶನ್, ಕಡ್ಡಾಯ ಕನ್ನಡಕ್ಕಲ್ಲ. ಸೊ ಬಟ್ ಕೇಳಿದ್ದಾರೆ, ನೋಡ್ಕೊಳ್ಳಿ ಮುಂದಿನ ದಿನದಲ್ಲಿ. ಕ್ಲಿಯರ್ ಆಯಿತು ಅಂದ್ಕೊತೀನಿ.
ಇವತ್ತಿಗೆ ಈ ಕ್ವಶನ್ ನೋಡಿ ಏನು ಮಾಡೋಣ. ಸೊ ಮಾರಿಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ. ಏನು ಯಾವ ಥರ ಸ್ಟೇಟ್ಮೆಂಟ್ ಜನರಲಾಗಿ ತೊಗೊಂಡ್ರಾ? ಇಲ್ಲ, ಇದು ಒಂದು ಕೃತಿಯಲ್ಲಿದೆ. ಹೌದಾ? ಇದು ಯಾವ ಕೃತಿಯಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹೌದಾ? ಫೇಮಸ್ ಸ್ಟೇಟ್ಮೆಂಟ್ ಇದು. ಒಬ್ಬ ಕವಿಯಲ್ಲಿರ್ತಕ್ಕಂಥ ಒಂದು ತನ್ನ ಕೃತಿಯಲ್ಲಿ ಇರತಕ್ಕಂಥ ಫೇಮಸ್ ಸ್ಟೇಟ್ಮೆಂಟು ತುಂಬ ಸಲ ಕ್ವಶನ್ ಆಗಿದೆ. ಹಾಗಾಗಿ ಈ ಪ್ರಶ್ನೆನೇ ಈ ಒಂದು ಸ್ಟೇಟ್ಮೆಂಟ್ನೇ ತೊಗೊಂಡಿದ್ದಾರೆ. ಒಂದು ಇದಕ್ಕೆ ಉತ್ತರ ಬಂದು ರೂಪಕ. ಯಾಕೆ ರೂಪಕ? ರೂಪಕ ಅಲಂಕಾರದ ಡೆಫಿನೇಷನ್ ನನಗೆ ಗೊತ್ತಿದೆ. ಅಲಂಕಾರ ಅಂದಮೇಲೆ ಉಪಮೇಯ, ಇನ್ನೊಂದು ಉಪಮಾನ, ಸಮಾನ ಧರ್ಮ ಇವೆಲ್ಲ ಬರ್ತವೆ. ಹೌದಾ? ಅದು ಬೇಡ ನನಗೆ, ಇವೆರಡು ಸಾಕೀಗ. ಉಪಮೇಯ, ಉಪಮಾನ. ಉಪಮೇಯ ಅಂದ್ರೇನು? ಹೋಲಿಸಲ್ಪಡುವ ವಸ್ತು. ಹೌದಾ? ಹೋಲಿಸಲ್ಪಡುವ ವಸ್ತು. ಉಪಮಾನ ಅಂದರೆ ಈ ವಸ್ತುನ ಯಾವ ವಸ್ತುವು ಹೋಲಿಸ್ತೀವೋ ಅದು ಉಪಮಾನ. ಅಂದರೆ ಹೋಲಿಕೆ ಮಾಡುವ ವಸ್ತು. ಹೋಲಿಕೆ ಮಾಡುವ ವಸ್ತು. ಮುಖವು ಚಂದ್ರನಂತೆ ಅಂತೀವಿ. ಮುಖವು ಚಂದ್ರನಂತೆ ಅಂದರೆ ಹೋಲಿಸಲ್ಪಡೋ ವಸ್ತು ಯಾವುದು? ಮುಖ. ಹೋಲಿಕೆ ಮಾಡ್ತಕ್ಕಂಥದ್ದು ಚಂದ್ರನಿಗೆ. ಕ್ಲಿಯರ್ ಆಯಿತು ಅಂದ್ಕೊತೀನಿ. ಯಾವುದಕ್ಕಿದು ಎಕ್ಸಾಂಪಲ್ಲು? ಉಪಮಾಲಂಕಾರಕ್ಕಿದು. ಹಾಗಿದ್ರೆ ಅಂದರೆ ಹೋಲಿಕೆ ಇದೆ ಅಂತೆ ಅಂತ ಬಳಸ್ತೀವಿ. ಬಟ್ ರೂಪಕಾಲಂಕಾರ ಅಂತ ಹೇಳ್ತಾ ಇರೋದ್ರಿಂದ ಏನು ಬರುತ್ತೆ? ಎರಡೂ ಒಂದೇ. ಉಪಮೇಯ ಅಂದ್ರೇನು, ಉಪಮಾನ ಎರಡೂ ಒಂದೇ. ಅಂದರೆ ಇಲ್ಲಿ ಭೇದಗಳಿಲ್ಲ. ಉಪಮೇಯ ಮತ್ತು ಉಪಮಾನಗಳ ನಡುವೆ ಭೇದಗಳಿಲ್ಲ. ಅಂದರೆ ಎರಡೂ ಒಂದೇ ಅಂತ ಬೆಳತಕ್ಕಂಥದ್ದು. ಇದು ಏನು? ರೂಪಕಾಲಂಕಾರ. ಇದು ರೂಪಕಾಲಂಕಾರದ ಡೆಫಿನೇಷನ್. ಈಗ ಈ ಡೆಫಿನೇಷನ್ನ ಈ ಸ್ಟೇಟ್ಮೆಂಟ್ಗೆ ಅಪ್ಲೈ ಮಾಡಬೇಕಲ್ಲ. ಏನು ಹೇಳಿದ್ದಾರೆ? ಮಾರಿಗೌತಣವಾಯಿತು ನಾಳಿನ ಭಾರತವು. ಸೊ ನಾಳಿನ ಭಾರತ ಅಂತಕ್ಕಂಥದ್ದೇನು? ಉಪಮೇಯ. ಇಲ್ಲೇ ಬರೀತೀನಿ. ನಾಳಿನ ಭಾರತ ಅಂತಕ್ಕಂಥದ್ದೇನು? ಉಪಮೇಯ. ಉಪಮಾನ ಯಾವುದು ಬಳಸ್ತಾ ಇದ್ದೀವಿ? ಮಾರಿಗೌತಣ ಅಂದರೆ ಮಾರಿಗೆ ಊಟ. ಯಾವುದೇ ಭೇದ ಇಲ್ಲ. ನಾಳಿನ ಭಾರತ ಮಾರಿಗೌತಣ. ಹೌದಾ? ನೇರವಾಗಿ ರೂಪಿಸ್ತಾ ಇದ್ದಾರೆ ಇಲ್ಲಿ. ನಾಳಿನ ಭಾರತ ಮಾರಿಗೌತಣ ಆಯಿತು ಅಂತ. ಯಾವುದೇ ರೀತಿ ಹೋಲಿಕೆ ಇಲ್ಲ, ಯಾವುದೇ ರೀತಿ ಭೇದಗಳಿಲ್ಲ. ಸೊ ಇದೇ ಇದು ಅಂತ ಹೇಳ್ತಾ ಇದೆ. ಹಾಗಾಗಿ ಏನಿದೆ ಇಲ್ಲಿ? ನೇರವಾಗಿ ರೂಪಿಸಿರೋದಲ್ಲಿ ನೇರ ಹೋಲಿಕೆ. ಹಾಗಾಗಿ ಇದು ರೂಪಕಾಲಂಕಾರ. ಆ್ಯಕ್ಚುಲಿ ಇದು ಇಷ್ಟೊಂದು ಡೆಫಿನೇಷನ್ಗಿಂತ ಇದು ಡೈರೆಕ್ಟ್ ಸ್ಟೇಟ್ಮೆಂಟು. ನೀವು ಯಾವ ಕವಿ ಯಾವ ಕೃತಿಲಿ ಬರ್ದ ಅಂದ್ಬಿಟ್ರೆ ನಿಮಗೆ ಈಸಿಯಾಗಿ ಡೈರೆಕ್ಟ್ ಆನ್ಸರ್ ಇದು. ಹಾಗಾಗಿ ಇದನ್ನು ಸ್ವಲ್ಪ ಇದ್ರ ಬಗ್ಗೆ ಹೋಮ್ವರ್ಕ್ ಮಾಡಿ, ನಿಮಗೆ ಉತ್ತರ ಕ್ಲಿಯರಾಗಿ ಗೊತ್ತಾಗುತ್ತೆ. ನೀವು ಇಷ್ಟೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ ಎಕ್ಸಾಮಲ್ಲಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಕ್ಲಿಯರಾ? ಸೊ ಇವತ್ತಿಗೆ ಇಷ್ಟು ಸಾಕು ಈ ಕ್ಲಾಸ್ಗೆ. ಸೊ ನಾವೇನು ಮಾಡಿದ್ದೀವಿ? ಒಟ್ಟು ಪಾರ್ಟ್ 3, 1, 2, 3. ಸೊ ಇವತ್ತಿಗೆ 50 ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಸೊ ಕ್ಲಾಸ್ ಲೆಂತ್ ಆಗ್ತಿರ್ಬೋದು, ಬಟ್ ಯೂಸ್ ಆಗ್ತದೆ ಅಂತ ಭಾವಿಸ್ತೀನಿ. ಏನೇ ತಪ್ಪುಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ತಪ್ಪುಗಳನ್ನ ಮೊದಲು ನನಗೆ ಹೇಳಿ. ಅದಕ್ಕೊಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೂ ತಿಳಿಸ್ಬೋದು. ಹೇಳಿ ಇದು ತಪ್ಪು ಇದು ಸರಿ ಅಂತ ತಿದ್ಕೊಳ್ಳೋಣ. ಹೌದಾ? ಯಾರೂ ಪರ್ಫೆಕ್ಟ್ ಇಲ್ಲ. ಇಷ್ಟು ಹೇಳ್ತಾ ಈ ಕ್ಲಾಸ್ನ ಮುಗಿಸ್ತೀನಿ. ಏನೇ ಡೌಟ್ ಇದ್ದರೂ ಅಥವಾ ಏನೇ ಒಂದು ಟಾಪಿಕ್ ಬೇಕಿದ್ದರೂ ನೀವು ಮುಕ್ತವಾಗಿ ಹೇಳ್ಬೋದು. ಓಕೆ, ಎಲ್ರಿಗೂ ಥ್ಯಾಂಕ್ ಯು.